ಕನ್ನಡ ನಾಲೆಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಂವಿಧಾನ ಮೂಲಭೂತ ಹಕ್ಕುಗಳು ಅನುಚ್ಛೇದಗಳು 12 ರಿಂದ 35ಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ನೋಡೋಣ. ಮೊದಲ ಪ್ರಶ್ನೆ, ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ಯಾರು ನೇಮಿಸುತ್ತಾರೆ? ಆಯ್ಕೆಗಳು: ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸಂಸತ್ತು, ಭಾರತದ ಮುಖ್ಯ ನ್ಯಾಯಮೂರ್ತಿ. ಉತ್ತರ: ರಾಷ್ಟ್ರಪತಿ. ರಾಷ್ಟ್ರಪತಿ ತಮ್ಮ ಸಹಿ ಮತ್ತು ಮುದ್ರೆಯುಳ್ಳ ಅಧಿಪತ್ರದ ಮೂಲಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ನೇಮಿಸುತ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶೇಷ ಮೇಲ್ಮನವಿ ಅನುಮತಿಯನ್ನು ನೀಡುವ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 132, ಅನುಚ್ಛೇದ 134, ಅನುಚ್ಛೇದ 136, ಅನುಚ್ಛೇದ 137. ಸರಿಯಾದ ಉತ್ತರ ಅನುಚ್ಛೇದ 136. ಅನುಚ್ಛೇದ 136 ಸೂಕ್ತ ಪ್ರಕರಣಗಳಲ್ಲಿ ವಿಶೇಷ ಮೇಲ್ಮನವಿ ಅನುಮತಿಯನ್ನು ನೀಡಲು ಸುಪ್ರೀಂ ಕೋರ್ಟ್ಗೆ ಅಧಿಕಾರ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ, ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಲೆಕ್ಕ ಪರಿಶೋಧನಾ ವರದಿಗಳಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 148, ಅನುಚ್ಛೇದ 149, ಅನುಚ್ಛೇದ 150, ಅನುಚ್ಛೇದ 151. ಸರಿಯಾದ ಉತ್ತರ ಅನುಚ್ಛೇದ 151. ಅನುಚ್ಛೇದ 151 ಲೆಕ್ಕ ಪರಿಶೋಧನಾ ವರದಿಗಳ ಸಲ್ಲಿಕೆ ಮತ್ತು ಅವುಗಳನ್ನು ವಿಧಾನಮಂಡಲದ ಮುಂದೆ ಇಡುವುದನ್ನು ನಿಯಂತ್ರಿಸುತ್ತದೆ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠಸ್ಥಾನ ಎಲ್ಲಿದೆ? ಮುಂಬೈ, ನವದೆಹಲಿ, ದೆಹಲಿ. ಯಾವುದೇ ರಾಜ್ಯದ ರಾಜಧಾನಿ? ದೆಹಲಿ. ಅನುಚ್ಛೇದ 130ರ ಪ್ರಕಾರ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ಕುಳಿತುಕೊಳ್ಳಬೇಕು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಆಯ್ಕೆಗಳು ಇಲ್ಲಿವೆ: ಎಚ್. ಜೆ. ಕಾನಿಯಾ, ಎಂ. ಪತಂಜಲಿ ಶಾಸ್ತ್ರಿ, ಬಿ. ಕೆ. ಮುಖರ್ಜಿ, ಎಸ್. ಆರ್. ದಾಸ್. ಉತ್ತರ ಎಚ್. ಜೆ. ಕಾನಿಯಾ. ನ್ಯಾಯಮೂರ್ತಿ ಹರಿಲಾಲ್ ಜೆಕಿಸುಂದಾಸ್ ಕಾನಿಯಾ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದ ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಿಸುತ್ತಾರೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸಂಸತ್ತು, ರಾಷ್ಟ್ರಪತಿ, ನಿವೃತ್ತಿಯಾಗುತ್ತಿರುವ ಮುಖ್ಯ ನ್ಯಾಯಮೂರ್ತಿ ಮಾತ್ರ, ಕೇಂದ್ರ ಮಂತ್ರಿಮಂಡಲ ನೇರವಾಗಿ. ಸರಿಯಾದ ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 126ರ ಪ್ರಕಾರ ಮುಖ್ಯ ನ್ಯಾಯಮೂರ್ತಿಯ ಕರ್ತವ್ಯಗಳನ್ನು ನಿರ್ವಹಿಸಲು ರಾಷ್ಟ್ರಪತಿ ಒಬ್ಬ ನ್ಯಾಯಮೂರ್ತಿಯನ್ನು ನೇಮಿಸಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಯಾರು ನೇಮಿಸುತ್ತಾರೆ? ಉತ್ತರದ ಆಯ್ಕೆಗಳು: ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸಂಸತ್ತು, ಭಾರತದ ಮುಖ್ಯ ನ್ಯಾಯಮೂರ್ತಿ ಮಾತ್ರ. ಸರಿಯಾದ ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 124ರ ಪ್ರಕಾರ ರಾಷ್ಟ್ರಪತಿ ತಮ್ಮ ಸಹಿ ಮತ್ತು ಮುದ್ರೆಯುಳ್ಳ ಅಧಿಪತ್ರದ ಮೂಲಕ ನ್ಯಾಯಮೂರ್ತಿಯನ್ನು ನೇಮಿಸುತ್ತಾರೆ. ರಾಷ್ಟ್ರಪತಿಯ ಸಲಹಾ ಉಲ್ಲೇಖಾಧಿಕಾರ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 137, ಅನುಚ್ಛೇದ 139, ಅನುಚ್ಛೇದ 142, ಅನುಚ್ಛೇದ 143. ಅನುಚ್ಛೇದ 143. ಅನುಚ್ಛೇದ 143 ರಾಷ್ಟ್ರಪತಿಗೆ ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲಹೆಗಾಗಿ ಉಲ್ಲೇಖಿಸಲು ಅವಕಾಶ ನೀಡುತ್ತದೆ. ಭಾರತದ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 123, ಅನುಚ್ಛೇದ 124, ಅನುಚ್ಛೇದ 129, ಅನುಚ್ಛೇದ 131. ಅನುಚ್ಛೇದ 124. ಅನುಚ್ಛೇದ 124 ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮತ್ತು ರಚನೆಯನ್ನು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾವ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ? ಆಯ್ಕೆಗಳು: 60 ವರ್ಷ, 62 ವರ್ಷ, 65 ವರ್ಷ, 68 ವರ್ಷ. ಸರಿಯಾದ ಉತ್ತರ 65 ವರ್ಷ. ಅನುಚ್ಛೇದ 124ರ ಪ್ರಕಾರ ನಿವೃತ್ತಿ ವಯಸ್ಸು 65 ವರ್ಷ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಹೈಕೋರ್ಟ್ಗಳಿಂದ ಬರುವ ಸಾಂವಿಧಾನಿಕ ಮೇಲ್ಮನವಿಗಳಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ನಿಮ್ಮ ಆಯ್ಕೆಗಳು: ಅನುಚ್ಛೇದ 132, ಅನುಚ್ಛೇದ 133, ಅನುಚ್ಛೇದ 134, ಅನುಚ್ಛೇದ 136. ಸರಿಯಾದ ಉತ್ತರ ಅನುಚ್ಛೇದ 132. ಅನುಚ್ಛೇದ 132 ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಮಹತ್ವದ ಪ್ರಶ್ನೆಯಿರುವ ಮೇಲ್ಮನವಿಗಳನ್ನು ಒಳಗೊಂಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗೆ, ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ, ಕಾನೂನು ಸಚಿವರಿಗೆ. ರಾಷ್ಟ್ರಪತಿಗೆ. ನ್ಯಾಯಮೂರ್ತಿ ತಮ್ಮ ಸಹಿ ಹೊಂದಿದ ಪತ್ರವನ್ನು ರಾಷ್ಟ್ರಪತಿಗೆ ಸಲ್ಲಿಸುವ ಮೂಲಕ ರಾಜೀನಾಮೆ ನೀಡಬಹುದು. ಸುಪ್ರೀಂ ಕೋರ್ಟ್ನ ಮೂಲ ಒಕ್ಕೂಟೀಯ ನ್ಯಾಯಾಧಿಕಾರ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 129, ಅನುಚ್ಛೇದ 131, ಅನುಚ್ಛೇದ 136, ಅನುಚ್ಛೇದ 143. ಅನುಚ್ಛೇದ 131. ಅನುಚ್ಛೇದ 131 ನಿರ್ದಿಷ್ಟ ಕೇಂದ್ರ ರಾಜ್ಯ ಮತ್ತು ಅಂತರರಾಜ್ಯ ವಿವಾದಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ: ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯು ಭಾರತದ ನಾಗರಿಕರಾಗಿರಬೇಕೇ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಹೌದು, ಇಲ್ಲ, ಮುಖ್ಯ ನ್ಯಾಯಮೂರ್ತಿ ಮಾತ್ರ ಆಗಿರಬೇಕು, ನಿವೃತ್ತ ನ್ಯಾಯಮೂರ್ತಿಗಳು ಮಾತ್ರ ಆಗಿರಬೇಕು. ಸರಿಯಾದ ಉತ್ತರ ಹೌದು. ಭಾರತದ ನಾಗರಿಕತ್ವವು ಸ್ಪಷ್ಟ ಸಾಂವಿಧಾನಿಕ ಅರ್ಹತೆಯಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕರ್ತವ್ಯಗಳು ಮತ್ತು ಅಧಿಕಾರಗಳಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 148, ಅನುಚ್ಛೇದ 149, ಅನುಚ್ಛೇದ 150, ಅನುಚ್ಛೇದ 151. ಸರಿಯಾದ ಉತ್ತರ ಅನುಚ್ಛೇದ 149. ಅನುಚ್ಛೇದ 149 ವಿವರವಾದ ಕರ್ತವ್ಯಗಳು ಮತ್ತು ಅಧಿಕಾರಗಳನ್ನು ಸಂಸತ್ತಿನ ಕಾನೂನಿಗೆ ಬಿಡುತ್ತದೆ. ಸುಪ್ರೀಂ ಕೋರ್ಟನ್ನು ದಾಖಲೆ ನ್ಯಾಯಾಲಯವೆಂದು ಘೋಷಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 126, ಅನುಚ್ಛೇದ 129, ಅನುಚ್ಛೇದ 131, ಅನುಚ್ಛೇದ 136. ಅನುಚ್ಛೇದ 129. ಅನುಚ್ಛೇದ 129 ಸುಪ್ರೀಂ ಕೋರ್ಟನ್ನು ದಾಖಲೆ ನ್ಯಾಯಾಲಯವನ್ನಾಗಿ ಮಾಡುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸಂಪೂರ್ಣ ನ್ಯಾಯವನ್ನು ಒದಗಿಸಲು ಸುಪ್ರೀಂ ಕೋರ್ಟ್ಗೆ ಅಧಿಕಾರ ನೀಡುವ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 140, ಅನುಚ್ಛೇದ 141, ಅನುಚ್ಛೇದ 142, ಅನುಚ್ಛೇದ 143. ಸರಿಯಾದ ಉತ್ತರ ಅನುಚ್ಛೇದ 142. ನ್ಯಾಯಾಲಯದ ಮುಂದೆ ಬಾಕಿ ಇರುವ ವಿಷಯದಲ್ಲಿ ಸಂಪೂರ್ಣ ನ್ಯಾಯಕ್ಕಾಗಿ ಅಗತ್ಯ ಆದೇಶಗಳನ್ನು ನೀಡಲು ಅನುಚ್ಛೇದ 142 ಅಧಿಕಾರ ನೀಡುತ್ತದೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪುಗಳನ್ನು ಮರುಪರಿಶೀಲಿಸುವ ಅಧಿಕಾರ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 136, ಅನುಚ್ಛೇದ 137, ಅನುಚ್ಛೇದ 141, ಅನುಚ್ಛೇದ 142. ಅನುಚ್ಛೇದ 137. ಅನುಚ್ಛೇದ 137 ಮರುಪರಿಶೀಲನಾ ನ್ಯಾಯಾಧಿಕಾರವನ್ನು ಸ್ಪಷ್ಟವಾಗಿ ಮಾನ್ಯಗೊಳಿಸುತ್ತದೆ. ಮುಂದಿನ ಪ್ರಶ್ನೆ: ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನನ್ನು ಭಾರತದ ಎಲ್ಲಾ ನ್ಯಾಯಾಲಯಗಳಿಗೆ ಬಾಧ್ಯವಾಗಿಸುವ ಅನುಚ್ಛೇದ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅನುಚ್ಛೇದ 139, ಅನುಚ್ಛೇದ 141, ಅನುಚ್ಛೇದ 142, ಅನುಚ್ಛೇದ 144. ಉತ್ತರ ಅನುಚ್ಛೇದ 141. ಅನುಚ್ಛೇದ 141 ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನಿಗೆ ಬಾಧ್ಯತೆಯ ಬಲ ನೀಡುತ್ತದೆ. ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಹುದ್ದೆಯನ್ನು ಸೃಷ್ಟಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 146, ಅನುಚ್ಛೇದ 147, ಅನುಚ್ಛೇದ 148, ಅನುಚ್ಛೇದ 149. ಅನುಚ್ಛೇದ 148. ಅನುಚ್ಛೇದ 148 ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಹುದ್ದೆಯನ್ನು ಸ್ಥಾಪಿಸುತ್ತದೆ. ಸುಪ್ರೀಂ ಕೋರ್ಟ್ಗೆ ನೆರವಾಗಿ ಕಾರ್ಯನಿರ್ವಹಿಸಲು ಪ್ರಾಧಿಕಾರಗಳಿಗೆ ನಿರ್ದೇಶಿಸುವ ಅನುಚ್ಛೇದ ಯಾವುದು?
ಅನುಚ್ಛೇದ 141, ಅನುಚ್ಛೇದ 142, ಅನುಚ್ಛೇದ 144, ಅನುಚ್ಛೇದ 146, ಅನುಚ್ಛೇದ 144. ಅನುಚ್ಛೇದ 144 ಭಾರತದ ಎಲ್ಲಾ ನಾಗರಿಕ ಮತ್ತು ನ್ಯಾಯಾಂಗ ಪ್ರಾಧಿಕಾರಗಳನ್ನು ಸುಪ್ರೀಂ ಕೋರ್ಟ್ಗೆ ನೆರವಾಗುವಂತೆ ಬಾಧ್ಯಗೊಳಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕವಾಗಲು ಹೈಕೋರ್ಟ್ನಲ್ಲಿ ವಕೀಲರಾಗಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರಬೇಕು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 5 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ. ಉತ್ತರ 10 ವರ್ಷ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಕೋರ್ಟ್ಗಳಲ್ಲಿ ಸತತವಾಗಿ ಕನಿಷ್ಠ 10 ವರ್ಷ ವಕೀಲರಾಗಿರುವುದು ಅರ್ಹತೆಯಾಗಿದೆ. ಮುಂದಿನ ಪ್ರಶ್ನೆ. ಮೂಲಭೂತ ಹಕ್ಕುಗಳ ಜಾರಿಗೆ ಸುಪ್ರೀಂ ಕೋರ್ಟ್ನ ನೇರ ರಿಟ್ ನ್ಯಾಯಾಧಿಕಾರ ಮುಖ್ಯವಾಗಿ ಯಾವ ಅನುಚ್ಛೇದದಿಂದ ಬರುತ್ತದೆ? ಆಯ್ಕೆಗಳು ಇಲ್ಲಿವೆ. ಅನುಚ್ಛೇದ 32, ಅನುಚ್ಛೇದ 129, ಅನುಚ್ಛೇದ 139, ಅನುಚ್ಛೇದ 145. ಸರಿಯಾದ ಉತ್ತರ ಅನುಚ್ಛೇದ 32. ಮೂಲಭೂತ ಹಕ್ಕುಗಳ ಜಾರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಹಕ್ಕನ್ನು ಅನುಚ್ಛೇದ 32 ಖಾತರಿಪಡಿಸುತ್ತದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಕಾನೂನುಬದ್ಧ ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು? 31, 32, 34, 36. 34. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಕಾಯ್ದೆ 2019 ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ 33 ನ್ಯಾಯಮೂರ್ತಿಗಳನ್ನು ಸೇರಿಸಿ ಒಟ್ಟು 34ಕ್ಕೆ ಅವಕಾಶ ನೀಡುತ್ತದೆ. ಹೈಕೋರ್ಟ್ ನ್ಯಾಯಮೂರ್ತಿಯ ಮಾರ್ಗದಿಂದ ಸುಪ್ರೀಂ ಕೋರ್ಟ್ಗೆ ಅರ್ಹರಾಗಲು ಎಷ್ಟು ವರ್ಷ ಸೇವೆ ಸಲ್ಲಿಸಿರಬೇಕು? 3 ವರ್ಷ, 5 ವರ್ಷ, 7 ವರ್ಷ, 10 ವರ್ಷ. 5 ವರ್ಷ. ಅನುಚ್ಛೇದ 124ರ ಪ್ರಕಾರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಹೈಕೋರ್ಟ್ಗಳಲ್ಲಿ ಸತತವಾಗಿ ಕನಿಷ್ಠ 5 ವರ್ಷ ನ್ಯಾಯಮೂರ್ತಿಯಾಗಿರಬೇಕು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 134 ಮುಖ್ಯವಾಗಿ ಯಾವ ವಿಷಯದ ಮೇಲ್ಮನವಿ ನ್ಯಾಯಾಧಿಕಾರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಇಲ್ಲಿವೆ. ಸಿವಿಲ್ ಪ್ರಕರಣಗಳು, ಅಪರಾಧ ಪ್ರಕರಣಗಳು, ಅಂತರರಾಜ್ಯ ವಿವಾದಗಳು, ರಾಷ್ಟ್ರಪತಿಯ ಸಲಹಾ ಉಲ್ಲೇಖಗಳು. ಉತ್ತರ ಅಪರಾಧ ಪ್ರಕರಣಗಳು. ಅನುಚ್ಛೇದ 134 ಸಾಂವಿಧಾನಿಕ ಅಪರಾಧ ಮೇಲ್ಮನವಿಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 27. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕಾನೂನುಬದ್ಧ ಅವಧಿ ಎಷ್ಟು? ನಿಮ್ಮ ಆಯ್ಕೆಗಳು. 5 ವರ್ಷ ಅಥವಾ 62 ವರ್ಷ ವಯಸ್ಸು. 6 ವರ್ಷ ಅಥವಾ 65 ವರ್ಷ ವಯಸ್ಸು. ಯಾವುದು ಮೊದಲು ಬರುವುದೋ ಅದು. ವಯೋಮಿತಿಯಿಲ್ಲದೆ 7 ವರ್ಷ. ರಾಷ್ಟ್ರಪತಿಯ ಸಂತೋಷ ಪರ್ಯಂತ. ಸರಿಯಾದ ಉತ್ತರ 6 ವರ್ಷ ಅಥವಾ 65 ವರ್ಷ ವಯಸ್ಸು. ಯಾವುದು ಮೊದಲು ಬರುವುದೋ ಅದು. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕರ್ತವ್ಯಗಳು, ಅಧಿಕಾರಗಳು ಮತ್ತು ಸೇವಾ ಷರತ್ತುಗಳ ಕಾಯ್ದೆಯ ಪ್ರಕಾರ 6 ವರ್ಷ ಅಥವಾ 65 ವರ್ಷ ವಯಸ್ಸು. ಯಾವುದು ಮೊದಲು ಬರುವುದೋ ಅದು ಅನ್ವಯಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಯಾರ ಮುಂದೆ ಪ್ರಮಾಣವಚನ ಸ್ವೀಕರಿಸುತ್ತಾರೆ? ಉತ್ತರದ ಆಯ್ಕೆಗಳು. ಭಾರತದ ಮುಖ್ಯ ನ್ಯಾಯಮೂರ್ತಿಯ ಮುಂದೆ ಮಾತ್ರ. ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿಯ ಮುಂದೆ. ಪ್ರಧಾನಮಂತ್ರಿಯ ಮುಂದೆ. ಲೋಕಸಭಾಧ್ಯಕ್ಷರ ಮುಂದೆ. ಸರಿಯಾದ ಉತ್ತರ ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿಯ ಮುಂದೆ. ಅನುಚ್ಛೇದ 124(6) ರಾಷ್ಟ್ರಪತಿ ಅಥವಾ ಅಧಿಕಾರ ಪಡೆದ ವ್ಯಕ್ತಿಯ ಮುಂದೆ ಪ್ರಮಾಣವಚನವನ್ನು ಒದಗಿಸುತ್ತದೆ. ಪ್ರಶ್ನೆ ಸಂಖ್ಯೆ 29. ಕಾರ್ಯನಿರ್ವಹಣಾ ಮುಖ್ಯ ನ್ಯಾಯಮೂರ್ತಿಯನ್ನು ಯಾವಾಗ ನೇಮಿಸಬಹುದು? ನಿಮ್ಮ ಆಯ್ಕೆಗಳು. ಎಲ್ಲ ನ್ಯಾಯಮೂರ್ತಿಗಳು ನಿವೃತ್ತಿಯಾದ ನಂತರ ಮಾತ್ರ. ಮುಖ್ಯ ನ್ಯಾಯಮೂರ್ತಿಯ ಹುದ್ದೆ ಖಾಲಿಯಾಗಿರುವಾಗ ಅಥವಾ ಅವರು ಕರ್ತವ್ಯ ನಿರ್ವಹಿಸಲು ಅಸಮರ್ಥರಾಗಿರುವಾಗ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಲೋಕಸಭೆ ವಿಸರ್ಜನೆಯಾದಾಗಲೆಲ್ಲ. ಉತ್ತರ ಮುಖ್ಯ ನ್ಯಾಯಮೂರ್ತಿಯ ಹುದ್ದೆ ಖಾಲಿಯಾಗಿರುವಾಗ ಅಥವಾ ಅವರು ಕರ್ತವ್ಯ ನಿರ್ವಹಿಸಲು ಅಸಮರ್ಥರಾಗಿರುವಾಗ. ಅನುಚ್ಛೇದ 126 ಮುಖ್ಯ ನ್ಯಾಯಮೂರ್ತಿಯ ಹುದ್ದೆಯ ಖಾಲಿತನ, ಗೈರುಹಾಜರಿ ಅಥವಾ ಅಸಮರ್ಥತೆಯನ್ನು ಒಳಗೊಂಡಿದೆ.
ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ಮರುಪರಿಶೀಲನಾ ಅಧಿಕಾರವು ಯಾವುದಕ್ಕೆ ಒಳಪಟ್ಟಿದೆ? ಉತ್ತರದ ಆಯ್ಕೆಗಳು. ಯಾವುದೇ ನಿಯಮ ಅಥವಾ ಕಾನೂನಿಗೆ ಅಲ್ಲ. ಸಂಸತ್ತಿನ ಕಾನೂನು ಮತ್ತು ಅನುಚ್ಛೇದ 145ರ ಅಡಿಯಲ್ಲಿ ರೂಪಿಸಿದ ನಿಯಮಗಳಿಗೆ. ಪ್ರತಿಯೊಂದು ಹೈಕೋರ್ಟ್ನ ಅನುಮೋದನೆಗೆ. ರಾಷ್ಟ್ರಪತಿಯ ಸಲಹಾ ಉಲ್ಲೇಖಕ್ಕೆ. ಉತ್ತರ ಸಂಸತ್ತಿನ ಕಾನೂನು ಮತ್ತು ಅನುಚ್ಛೇದ 145ರ ಅಡಿಯಲ್ಲಿ ರೂಪಿಸಿದ ನಿಯಮಗಳಿಗೆ. ಅನ್ವಯಿಸುವ ಕಾನೂನು ಮತ್ತು ನ್ಯಾಯಾಲಯದ ನಿಯಮಗಳಿಗೆ ಒಳಪಟ್ಟಂತೆ ಅನುಚ್ಛೇದ 137 ಮರುಪರಿಶೀಲನೆಯನ್ನು ಒದಗಿಸುತ್ತದೆ. ನ್ಯಾಯಮೂರ್ತಿಯ ವಜಾಗೆ ಅಗತ್ಯವಾದ ಎರಡನೇ ಬಹುಮತ ಯಾವುದು? ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರ 3ರಲ್ಲಿ 2 ಭಾಗ. ಒಟ್ಟು ಸದಸ್ಯರ 3ರಲ್ಲಿ 2 ಭಾಗ. ಹಾಜರಿರುವ ಸದಸ್ಯರ 3ರಲ್ಲಿ 1 ಭಾಗ. ರಾಜ್ಯ ವಿಧಾನಮಂಡಲಗಳ ಬಹುಮತ. ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರ 3ರಲ್ಲಿ 2 ಭಾಗ. ಪ್ರತಿಯೊಂದು ಸದನದಲ್ಲೂ ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರ ಕನಿಷ್ಠ 3ರಲ್ಲಿ 2 ಭಾಗದ ಬೆಂಬಲವೂ ಅಗತ್ಯ. ಮುಂದಿನ ಪ್ರಶ್ನೆ. ಅನುಚ್ಛೇದ 133 ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ಯಾವ ಮೇಲ್ಮನವಿಗಳಿಗೆ ಸಂಬಂಧಿಸಿದೆ? ನಿಮ್ಮ ಆಯ್ಕೆಗಳು. ಸಿವಿಲ್ ಪ್ರಕ್ರಿಯೆಗಳು, ಅಪರಾಧ ಪ್ರಕ್ರಿಯೆಗಳು, ಚುನಾವಣಾ ವಿವಾದಗಳು ಮಾತ್ರ, ಸೈನಿಕ ಪ್ರಕ್ರಿಯೆಗಳು. ಸರಿಯಾದ ಉತ್ತರ ಸಿವಿಲ್ ಪ್ರಕ್ರಿಯೆಗಳು. ಅನುಚ್ಛೇದ 133 ಸಾಂವಿಧಾನಿಕ ಸಿವಿಲ್ ಮೇಲ್ಮನವಿ ಮಾರ್ಗವನ್ನು ಒಳಗೊಂಡಿದೆ. ನ್ಯಾಯಾಂಗ ಪರಿಶೀಲನೆಯ ಮೂಲಕ ಸಾಂವಿಧಾನಿಕ ನ್ಯಾಯಾಲಯಗಳು ಯಾವುದನ್ನು ಪರೀಕ್ಷಿಸುತ್ತವೆ? ಶಾಸನ ಮತ್ತು ಕಾರ್ಯನಿರ್ವಾಹಕ ಕ್ರಮಗಳು ಸಂವಿಧಾನಕ್ಕೆ ಅನುಗುಣವಾಗಿವೆಯೇ ಎಂಬುದನ್ನು. ಸಂಸದೀಯ ಚರ್ಚೆಗಳು ರಾಜಕೀಯವಾಗಿ ಜನಪ್ರಿಯವಾಗಿದ್ದವೆಯೇ ಎಂಬುದನ್ನು. ಪ್ರತಿಯೊಂದು ಆಡಳಿತಾತ್ಮಕ ಆಯ್ಕೆಯೂ ಜಾಣ್ಮೆಯದ್ದಾಗಿತ್ತೇ ಎಂಬುದನ್ನು. ಎಲ್ಲ ಚುನಾವಣೆಗಳಲ್ಲೂ ಒಂದೇ ಪ್ರಚಾರ ವಿಧಾನ ಬಳಸಲಾಗಿತ್ತೇ ಎಂಬುದನ್ನು. ಶಾಸನ ಮತ್ತು ಕಾರ್ಯನಿರ್ವಾಹಕ ಕ್ರಮಗಳು ಸಂವಿಧಾನಕ್ಕೆ ಅನುಗುಣವಾಗಿವೆಯೇ ಎಂಬುದನ್ನು. ನ್ಯಾಯಾಂಗ ಪರಿಶೀಲನೆಯು ರಾಜಕೀಯ ಜನಪ್ರಿಯತೆಯ ಬದಲಿಗೆ ಕಾನೂನುಬದ್ಧ ಮತ್ತು ಸಾಂವಿಧಾನಿಕ ಮಾನ್ಯತೆಯನ್ನು ಪರೀಕ್ಷಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಸಾಬೀತಾದ ಯಾವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ವಜಾಗೊಳಿಸಬಹುದು? ಆಯ್ಕೆಗಳು. ರಾಜಕೀಯ ಭಿನ್ನಾಭಿಪ್ರಾಯ, ದುರ್ವರ್ತನೆ ಅಥವಾ ಅಸಮರ್ಥತೆ, ಆಡಳಿತಾತ್ಮಕ ವಿಳಂಬ ಮಾತ್ರ, ರಾಜ್ಯಸಭೆಯ ವಿಶ್ವಾಸ ಕಳೆದುಕೊಳ್ಳುವುದು. ಸರಿಯಾದ ಉತ್ತರ ದುರ್ವರ್ತನೆ ಅಥವಾ ಅಸಮರ್ಥತೆ. ಅನುಚ್ಛೇದ 124 ಸಾಬೀತಾದ ದುರ್ವರ್ತನೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಮಾತ್ರ ವಜಾಗೆ ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 142ರ ಆದೇಶವನ್ನು ಯಾವುದಕ್ಕೆ ಸಂಬಂಧಿಸಿ ನೀಡಲಾಗುತ್ತದೆ? ಉತ್ತರದ ಆಯ್ಕೆಗಳು. ಸುಪ್ರೀಂ ಕೋರ್ಟ್ನ ಮುಂದೆ ಬಾಕಿಯಿರುವ ಕಾರಣ ಅಥವಾ ವಿಷಯಕ್ಕೆ. ಯಾವುದೇ ಪ್ರಕರಣವಿಲ್ಲದ ರಾಜಕೀಯ ವಿಷಯಕ್ಕೆ. ರಾಜ್ಯ ಬಜೆಟ್ಗೆ. ಸಂಸದೀಯ ಸಮಿತಿಗೆ. ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ಮುಂದೆ ಬಾಕಿಯಿರುವ ಕಾರಣ ಅಥವಾ ವಿಷಯಕ್ಕೆ. ಸಂಪೂರ್ಣ ನ್ಯಾಯದ ಅಧಿಕಾರವು ನ್ಯಾಯಾಲಯದ ಮುಂದೆ ಬಾಕಿಯಿರುವ ಕಾರಣ ಅಥವಾ ವಿಷಯಕ್ಕೆ ಸಂಬಂಧಿಸಿದೆ. ಭಾರತದ ಸುಪ್ರೀಂ ಕೋರ್ಟ್ ಯಾವ ದಿನ ಅಸ್ತಿತ್ವಕ್ಕೆ ಬಂತು? ಜನವರಿ 26, 1950. ಜನವರಿ 28, 1950. ಆಗಸ್ಟ್ 15, 1947. ನವೆಂಬರ್ 26, 1949. ಜನವರಿ 28, 1950. ಸಂವಿಧಾನ ಜಾರಿಗೆ ಬಂದ 2 ದಿನಗಳ ನಂತರ ಜನವರಿ 28, 1950ರಂದು ಸುಪ್ರೀಂ ಕೋರ್ಟ್ ಉದ್ಘಾಟಿಸಲಾಯಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 136 ಸಾಮಾನ್ಯವಾಗಿ ಯಾರ ತೀರ್ಪುಗಳು ಅಥವಾ ಆದೇಶಗಳಿಗೆ ವ್ಯಾಪಿಸಬಹುದು? ಉತ್ತರದ ಆಯ್ಕೆಗಳು. ಹೈಕೋರ್ಟ್ಗಳಿಗೆ ಮಾತ್ರ, ಭಾರತದ ನ್ಯಾಯಾಲಯಗಳು ಅಥವಾ ನ್ಯಾಯಾಧಿಕರಣಗಳಿಗೆ, ಸಂಸತ್ತಿಗೆ ಮಾತ್ರ, ವಿದೇಶಿ ನ್ಯಾಯಾಲಯಗಳಿಗೆ ಸ್ವಯಂಚಾಲಿತವಾಗಿ. ಸರಿಯಾದ ಉತ್ತರ ಭಾರತದ ನ್ಯಾಯಾಲಯಗಳು ಅಥವಾ ನ್ಯಾಯಾಧಿಕರಣಗಳಿಗೆ. ಸಾಂವಿಧಾನಿಕ ಹೊರತಾಗುವಿಕೆಗೆ ಒಳಪಟ್ಟಂತೆ ಭಾರತದ ಪ್ರದೇಶದಲ್ಲಿನ ನ್ಯಾಯಾಲಯಗಳು ಮತ್ತು ನ್ಯಾಯಾಧಿಕರಣಗಳನ್ನು ಅದರ ಭಾಷೆ ವ್ಯಾಪಕವಾಗಿ ಒಳಗೊಂಡಿದೆ. ಸುಪ್ರೀಂ ಕೋರ್ಟ್ನ ಡಿಕ್ರಿಗಳು ಮತ್ತು ಆದೇಶಗಳನ್ನು ಭಾರತದೆಲ್ಲೆಡೆ ಜಾರಿಗೊಳಿಸಬಹುದೇ? ಇಲ್ಲ. ಹೌದು. ದೆಹಲಿಯಲ್ಲಿ ಮಾತ್ರ. ರಾಜ್ಯಗಳ ಅನುಮೋದನೆಯ ನಂತರ ಮಾತ್ರ.
ಹೌದು. ಅನುಚ್ಛೇದ 142 ನಿಗದಿಪಡಿಸಿದ ವಿಧಾನದಲ್ಲಿ ದೇಶವ್ಯಾಪಿ ಜಾರಿಗೊಳಿಸುವಿಕೆಯನ್ನು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 135 ಹಿಂದೆ ಯಾವ ನ್ಯಾಯಾಲಯ ಚಲಾಯಿಸಬಹುದಾಗಿದ್ದ ಕೆಲವು ನ್ಯಾಯಾಧಿಕಾರವನ್ನು ಉಳಿಸುತ್ತದೆ? ಆಯ್ಕೆಗಳು ಇಲ್ಲಿವೆ. ಪ್ರಿವಿ ಕೌನ್ಸಿಲ್ ಮಾತ್ರ, ಫೆಡರಲ್ ಕೋರ್ಟ್, ಚುನಾವಣಾ ಆಯೋಗ, ರಾಜ್ಯಗಳ ಮಂಡಳಿ. ಸರಿಯಾದ ಉತ್ತರ ಫೆಡರಲ್ ಕೋರ್ಟ್. ಅಸ್ತಿತ್ವದಲ್ಲಿರುವ ಕಾನೂನಿನಡಿ ಫೆಡರಲ್ ಕೋರ್ಟ್ಗೆ ಇದ್ದ ನಿರ್ದಿಷ್ಟ ನ್ಯಾಯಾಧಿಕಾರವನ್ನು ಅನುಚ್ಛೇದ 135 ಮುಂದುವರಿಸುತ್ತದೆ. ನ್ಯಾಯಮೂರ್ತಿಯ ವಜಾ ವಿಳಾಸವನ್ನು ಪ್ರತಿಯೊಂದು ಸದನವೂ ಯಾವಾಗ ಅಂಗೀಕರಿಸಬೇಕು? ವಿಭಿನ್ನ ಅಧಿವೇಶನಗಳಲ್ಲಿ, ಒಂದೇ ಅಧಿವೇಶನದಲ್ಲಿ, ಜಂಟಿ ಅಧಿವೇಶನದಲ್ಲಿ, ರಾಜ್ಯಗಳ ಅನುಮೋದನಾ ಅಧಿವೇಶನದಲ್ಲಿ. ಒಂದೇ ಅಧಿವೇಶನದಲ್ಲಿ. ಪ್ರತಿಯೊಂದು ಸದನದ ವಿಳಾಸವನ್ನು ಒಂದೇ ಅಧಿವೇಶನದಲ್ಲಿ ರಾಷ್ಟ್ರಪತಿಗೆ ಸಲ್ಲಿಸಬೇಕೆಂದು ಅನುಚ್ಛೇದ 124 ಹೇಳುತ್ತದೆ. ದಾಖಲೆ ನ್ಯಾಯಾಲಯವು ಯಾವುದಕ್ಕಾಗಿ ಶಿಕ್ಷಿಸುವ ಅಂತರ್ಗತ ಅಧಿಕಾರ ಹೊಂದಿದೆ? ಚುನಾವಣಾ ಅಪರಾಧಗಳು, ತನ್ನ ನ್ಯಾಯಾಂಗ ನಿಂದನೆ, ಎಲ್ಲಾ ಸಿವಿಲ್ ವಿವಾದಗಳು, ಸಂಸದೀಯ ವಿಶೇಷಾಧಿಕಾರ ಉಲ್ಲಂಘನೆ. ತನ್ನ ನ್ಯಾಯಾಂಗ ನಿಂದನೆ. ಅನುಚ್ಛೇದ 129 ಸುಪ್ರೀಂ ಕೋರ್ಟ್ಗೆ ತನ್ನ ನ್ಯಾಯಾಂಗ ನಿಂದನೆಗಾಗಿ ಶಿಕ್ಷಿಸುವ ಅಧಿಕಾರವನ್ನು ಸ್ಪಷ್ಟವಾಗಿ ನೀಡುತ್ತದೆ. ಅನುಚ್ಛೇದ 136ರ ಉಪಖಂಡ 2 ಯಾವ ವರ್ಗವನ್ನು ಹೊರತುಪಡಿಸುತ್ತದೆ? ಗ್ರಾಹಕ ನ್ಯಾಯಾಧಿಕರಣಗಳು. ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ಕಾನೂನುಗಳ ಅಡಿಯಲ್ಲಿ ರಚಿಸಲಾದ ನ್ಯಾಯಾಲಯಗಳು ಅಥವಾ ನ್ಯಾಯಾಧಿಕರಣಗಳು. ತೆರಿಗೆ ನ್ಯಾಯಾಧಿಕರಣಗಳು, ಚುನಾವಣಾ ನ್ಯಾಯಾಧಿಕರಣಗಳು. ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ಕಾನೂನುಗಳ ಅಡಿಯಲ್ಲಿ ರಚಿಸಲಾದ ನ್ಯಾಯಾಲಯಗಳು ಅಥವಾ ನ್ಯಾಯಾಧಿಕರಣಗಳು. ಅನುಚ್ಛೇದ 136(2) ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ಕಾನೂನುಗಳಡಿ ರಚಿಸಲಾದ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣಗಳ ತೀರ್ಪುಗಳನ್ನು ಹೊರತುಪಡಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ವಜಾಗೊಳಿಸುವ ಅಂತಿಮ ಆದೇಶವನ್ನು ಯಾರು ಹೊರಡಿಸುತ್ತಾರೆ? ನಿಮ್ಮ ಆಯ್ಕೆಗಳು. ಭಾರತದ ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾಧ್ಯಕ್ಷರು. ಮತ್ತು ಸರಿಯಾದ ಉತ್ತರ ರಾಷ್ಟ್ರಪತಿ. ಎರಡು ಸದನಗಳು ಅಗತ್ಯ ವಿಳಾಸವನ್ನು ಅಂಗೀಕರಿಸಿದ ನಂತರ ರಾಷ್ಟ್ರಪತಿ ನ್ಯಾಯಮೂರ್ತಿಯನ್ನು ವಜಾಗೊಳಿಸುತ್ತಾರೆ. ಈಗ ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ವಿವಾದ ಅನುಚ್ಛೇದ 131ರ ಸಾಮಾನ್ಯ ವ್ಯಾಪ್ತಿಗೆ ಬರುತ್ತದೆ? ನಿಮ್ಮ ಆಯ್ಕೆಗಳು. ಇಬ್ಬರು ನಾಗರಿಕರ ನಡುವಿನ ಖಾಸಗಿ ಒಪ್ಪಂದದ ವಿವಾದ, ಎರಡು ಅಥವಾ ಹೆಚ್ಚು ರಾಜ್ಯಗಳ ನಡುವಿನ ಕಾನೂನು ಹಕ್ಕಿನ ವಿವಾದ, ಸಂಸದರ ವಿರುದ್ಧದ ಚುನಾವಣಾ ಅರ್ಜಿ, ಸರ್ಕಾರಿ ನೌಕರರ ಸೇವಾ ವಿವಾದ. ಸರಿಯಾದ ಉತ್ತರ ಎರಡು ಅಥವಾ ಹೆಚ್ಚು ರಾಜ್ಯಗಳ ನಡುವಿನ ಕಾನೂನು ಹಕ್ಕಿನ ವಿವಾದ. ಅನುಚ್ಛೇದ 131 ಅರ್ಹವಾದ ಎರಡು ಅಥವಾ ಹೆಚ್ಚು ರಾಜ್ಯಗಳ ನಡುವಿನ ವಿವಾದಗಳನ್ನು ಒಳಗೊಂಡಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. 99ನೇ ತಿದ್ದುಪಡಿ ಮತ್ತು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ವ್ಯವಸ್ಥೆಯನ್ನು ಅಮಾನ್ಯಗೊಳಿಸಿದ ಪ್ರಕರಣ ಯಾವುದು? ನಿಮ್ಮ ಆಯ್ಕೆಗಳು. ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ವಿರುದ್ಧ ಭಾರತ ಒಕ್ಕೂಟ 2015. ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ. ಮಿನರ್ವಾ ಮಿಲ್ಸ್ ವಿರುದ್ಧ ಭಾರತ ಒಕ್ಕೂಟ. ಎಲ್. ಚಂದ್ರಕುಮಾರ್ ವಿರುದ್ಧ ಭಾರತ ಒಕ್ಕೂಟ. ಉತ್ತರ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ವಿರುದ್ಧ ಭಾರತ ಒಕ್ಕೂಟ 2015. 2015ರ ಎನ್ಜೆಎಸಿ ತೀರ್ಪು 99ನೇ ತಿದ್ದುಪಡಿ ಮತ್ತು ಎನ್ಜೆಎಸಿ ಕಾಯ್ದೆಯನ್ನು ರದ್ದುಪಡಿಸಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 132ರ ಮೇಲ್ಮನವಿ ನ್ಯಾಯಾಧಿಕಾರಕ್ಕೆ ಯಾವ ವಿಷಯದ ಮಹತ್ವದ ಪ್ರಶ್ನೆ ಪ್ರಮಾಣೀಕರಿಸಲ್ಪಡಬೇಕು? ಆಯ್ಕೆಗಳು ಇಲ್ಲಿವೆ. ಸಂವಿಧಾನದ ವ್ಯಾಖ್ಯಾನ, ಅಪರಾಧ ಶಿಕ್ಷೆಯ ಪ್ರಮಾಣ ಮಾತ್ರ, ತೆರಿಗೆ ಮೌಲ್ಯಮಾಪನ ಮಾತ್ರ, ಚುನಾವಣಾ ವೇಳಾಪಟ್ಟಿ. ಮತ್ತು ಸರಿಯಾದ ಉತ್ತರ ಸಂವಿಧಾನದ ವ್ಯಾಖ್ಯಾನ. ಪ್ರಕರಣದಲ್ಲಿ ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಮಹತ್ವದ ಪ್ರಶ್ನೆ ಒಳಗೊಂಡಿರಬೇಕು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 128ರ ಅಡಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಯನ್ನು ಕುಳಿತುಕೊಳ್ಳುವಂತೆ ಬಲವಂತಪಡಿಸಬಹುದೇ? ಉತ್ತರದ ಆಯ್ಕೆಗಳು. ಹೌದು, ಇಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ, ಸಂಸತ್ತಿನಿಂದ ಮಾತ್ರ.
ಸರಿಯಾದ ಉತ್ತರ ಇಲ್ಲ. ನಿವೃತ್ತ ನ್ಯಾಯಮೂರ್ತಿಯ ಒಪ್ಪಿಗೆ ಅಗತ್ಯ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 131ರ ವಿವಾದದಲ್ಲಿ ಯಾವುದರ ಅಸ್ತಿತ್ವ ಅಥವಾ ವ್ಯಾಪ್ತಿ ಒಳಗೊಂಡಿರಬೇಕು? ಉತ್ತರದ ಆಯ್ಕೆಗಳು: ರಾಜಕೀಯ ಸಂಪ್ರದಾಯ, ಕಾನೂನು ಹಕ್ಕು, ಮೂಲಭೂತ ಕರ್ತವ್ಯ ಮಾತ್ರ, ಸಂಸದೀಯ ವಿಶೇಷಾಧಿಕಾರ ಮಾತ್ರ. ಉತ್ತರ ಕಾನೂನು ಹಕ್ಕು. ಕಾನೂನು ಹಕ್ಕು ಒಳಗೊಂಡಿರುವಾಗ ಮಾತ್ರ ಮೂಲ ನ್ಯಾಯಾಧಿಕಾರ ಅನ್ವಯಿಸುತ್ತದೆ. ನಿವೃತ್ತಿಯ ನಂತರ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಲ್ಲಿ ವಾದಿಸಬಹುದು ಅಥವಾ ಕಾರ್ಯನಿರ್ವಹಿಸಬಹುದು? ಯಾವುದೇ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ. ಭಾರತದ ಯಾವುದೇ ನ್ಯಾಯಾಲಯ ಅಥವಾ ಪ್ರಾಧಿಕಾರದ ಮುಂದೆ ಅಲ್ಲ, ನ್ಯಾಯಾಧಿಕರಣಗಳ ಮುಂದೆ ಮಾತ್ರ. ಭಾರತದ ಯಾವುದೇ ನ್ಯಾಯಾಲಯ ಅಥವಾ ಪ್ರಾಧಿಕಾರದ ಮುಂದೆ ಅಲ್ಲ. ಅನುಚ್ಛೇದ 124(7) ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಭಾರತದ ಯಾವುದೇ ನ್ಯಾಯಾಲಯ ಅಥವಾ ಪ್ರಾಧಿಕಾರದ ಮುಂದೆ ವಾದಿಸುವುದರಿಂದ ಅಥವಾ ಕಾರ್ಯನಿರ್ವಹಿಸುವುದರಿಂದ ತಡೆಯುತ್ತದೆ. ಖಾಸಗಿ ನಾಗರಿಕರು ಒಂದು ರಾಜ್ಯದ ವಿರುದ್ಧ ನೇರವಾಗಿ ಅನುಚ್ಛೇದ 131 ಅನ್ನು ಬಳಸಬಹುದೇ? ಹೌದು, ಇಲ್ಲ. ರಾಷ್ಟ್ರಪತಿಯ ಅನುಮತಿಯೊಂದಿಗೆ ಮಾತ್ರ. ತೆರಿಗೆ ಪ್ರಕರಣದಲ್ಲಿ ಮಾತ್ರ. ಇಲ್ಲ. ಅನುಚ್ಛೇದ 131 ನಿರ್ದಿಷ್ಟ ಸರ್ಕಾರಿ ಪಕ್ಷಗಳಿಗೆ ಮಾತ್ರ ಸೀಮಿತವಾಗಿದ್ದು ಖಾಸಗಿ ದಾವೆದಾರರಿಗೆ ಅನ್ವಯಿಸುವುದಿಲ್ಲ. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕರ್ತವ್ಯಗಳು, ಅಧಿಕಾರಗಳು ಮತ್ತು ಸೇವಾ ಷರತ್ತುಗಳನ್ನು ವಿವರಿಸುವ ಕಾನೂನು ಯಾವುದು? ಹಣಕಾಸು ಆಯೋಗ ಕಾಯ್ದೆ 1951. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕರ್ತವ್ಯಗಳು, ಅಧಿಕಾರಗಳು ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1971. ಲೆಕ್ಕ ಪರಿಶೋಧನಾ ನ್ಯಾಯಾಲಯಗಳ ಕಾಯ್ದೆ 1965. ಸಾರ್ವಜನಿಕ ಲೆಕ್ಕಪತ್ರ ಕಾಯ್ದೆ 1985. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಕರ್ತವ್ಯಗಳು, ಅಧಿಕಾರಗಳು ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1971. 1971ರ ಕಾಯ್ದೆಯು ಅನುಚ್ಛೇದಗಳು 148 ಮತ್ತು 149ಕ್ಕೆ ವಿವರವಾದ ಪರಿಣಾಮ ನೀಡುತ್ತದೆ. ನ್ಯಾಯಾಂಗ ಪರಿಶೀಲನೆ ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಸಾಮಾನ್ಯವಾಗಿ ಯಾವುದರ ಭಾಗವೆಂದು ಪರಿಗಣಿಸಲಾಗಿದೆ? ಹಣಕಾಸು ಆಯೋಗ. ಸಂವಿಧಾನದ ಮೂಲ ರಚನೆ. 4ನೇ ಅನುಸೂಚಿ. ವಾರ್ಷಿಕ ಬಜೆಟ್. ಸಂವಿಧಾನದ ಮೂಲ ರಚನೆ. ಸುಪ್ರೀಂ ಕೋರ್ಟ್ ಸಿದ್ಧಾಂತವು ಈ ತತ್ವಗಳನ್ನು ಮೂಲ ಸಾಂವಿಧಾನಿಕ ಲಕ್ಷಣಗಳೆಂದು ಪರಿಗಣಿಸುತ್ತದೆ. ನ್ಯಾಯಮೂರ್ತಿಯ ದುರ್ವರ್ತನೆ ಅಥವಾ ಅಸಮರ್ಥತೆಯ ತನಿಖಾ ವಿಧಾನವನ್ನು ಸಂಸತ್ತು ನಿಯಂತ್ರಿಸಬಹುದೇ? ಇಲ್ಲ. ಹೌದು, ಕಾನೂನಿನ ಮೂಲಕ. ಸಂವಿಧಾನ ತಿದ್ದುಪಡಿಯ ಮೂಲಕ ಮಾತ್ರ. ಕಾನೂನಿಲ್ಲದೆ ಸದನದ ನಿಯಮಗಳ ಮೂಲಕ ಮಾತ್ರ. ಹೌದು, ಕಾನೂನಿನ ಮೂಲಕ. ಅನುಚ್ಛೇದ 124(5) ತನಿಖೆ ಮತ್ತು ವಿಳಾಸ ಸಲ್ಲಿಸುವ ವಿಧಾನವನ್ನು ಕಾನೂನಿನ ಮೂಲಕ ನಿಯಂತ್ರಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಅನುಚ್ಛೇದ 139ರ ಅಡಿಯಲ್ಲಿ ಸಂಸತ್ತು ಸುಪ್ರೀಂ ಕೋರ್ಟ್ಗೆ ಯಾವ ಅಧಿಕಾರ ನೀಡಬಹುದು? ಅನುಚ್ಛೇದ 32ರ ಉದ್ದೇಶಗಳಿಗಿಂತ ಹೊರತಾದ ನಿರ್ದಿಷ್ಟ ಉದ್ದೇಶಗಳಿಗೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರ. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ. ನ್ಯಾಯಮೂರ್ತಿಗಳನ್ನು ವಜಾಗೊಳಿಸುವ ಅಧಿಕಾರ. ಧನ ಮಸೂದೆಗಳನ್ನು ಅಂಗೀಕರಿಸುವ ಅಧಿಕಾರ. ಅನುಚ್ಛೇದ 32ರ ಉದ್ದೇಶಗಳಿಗಿಂತ ಹೊರತಾದ ನಿರ್ದಿಷ್ಟ ಉದ್ದೇಶಗಳಿಗೆ ರಿಟ್ಗಳನ್ನು ಹೊರಡಿಸುವ ಅಧಿಕಾರ. ಅನುಚ್ಛೇದ 139 ಅನುಚ್ಛೇದ 32ರ ಹೊರಗಿನ ಉದ್ದೇಶಗಳಿಗೆ ರಿಟ್ ಅಧಿಕಾರವನ್ನು ವಿಸ್ತರಿಸಲು ಸಂಸತ್ತಿಗೆ ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ಪ್ರಮಾಣವಚನದ ನಮೂನೆ ಯಾವ ಅನುಸೂಚಿಯಲ್ಲಿದೆ? ಆಯ್ಕೆಗಳು: 2ನೇ ಅನುಸೂಚಿ, 3ನೇ ಅನುಸೂಚಿ, 4ನೇ ಅನುಸೂಚಿ, 5ನೇ ಅನುಸೂಚಿ. ಸರಿಯಾದ ಉತ್ತರ 3ನೇ ಅನುಸೂಚಿ. 3ನೇ ಅನುಸೂಚಿಯಲ್ಲಿ ನ್ಯಾಯಾಂಗ ಪ್ರಮಾಣವಚನ ಅಥವಾ ದೃಢೀಕರಣದ ನಮೂನೆ ಇದೆ. ಅನುಚ್ಛೇದ 127ರ ಅಡಿಯಲ್ಲಿ ತಾತ್ಕಾಲಿಕ ನ್ಯಾಯಮೂರ್ತಿಯ ನೇಮಕಕ್ಕೆ ಯಾವ ಪರಿಸ್ಥಿತಿ ಆಧಾರವಾಗುತ್ತದೆ? ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಕೋರಂ ಕೊರತೆ. ಸಂಸತ್ತಿನಲ್ಲಿ ಖಾಲಿ ಸ್ಥಾನ. ರಾಷ್ಟ್ರಪತಿ ಚುನಾವಣಾ ವಿವಾದ. ಹಣಕಾಸು ಆಯೋಗದ ವರದಿ.
ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಕೋರಂ ಕೊರತೆ. ಸುಪ್ರೀಂ ಕೋರ್ಟ್ನ ಕೂಟ ಅಥವಾ ಅಧಿವೇಶನಕ್ಕೆ ಲಭ್ಯ ನ್ಯಾಯಮೂರ್ತಿಗಳು ಸಾಕಾಗದಿದ್ದಾಗ ಅನುಚ್ಛೇದ 127 ಅನ್ವಯಿಸುತ್ತದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ವಜಾಗೆ ಅಗತ್ಯವಾದ ಮೊದಲ ಬಹುಮತ ಯಾವುದು? ಸರಳ ಬಹುಮತ. ಸದನದ ಒಟ್ಟು ಸದಸ್ಯರ ಬಹುಮತ. ಒಟ್ಟು ಸದಸ್ಯರ 4ರಲ್ಲಿ 3 ಭಾಗ. ಸರ್ವಾನುಮತ. ಸದನದ ಒಟ್ಟು ಸದಸ್ಯರ ಬಹುಮತ. ವಜಾ ನಿರ್ಣಯವು ಪ್ರತಿಯೊಂದು ಸದನದ ಒಟ್ಟು ಸದಸ್ಯರ ಬಹುಮತವನ್ನು ಪಡೆಯಬೇಕು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 145ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಕಾರ್ಯವಿಧಾನ ಮತ್ತು ಪ್ರಕ್ರಿಯೆಯ ನಿಯಮಗಳನ್ನು ಯಾರು ರೂಪಿಸುತ್ತಾರೆ? ಆಯ್ಕೆಗಳು. ಸಂಸತ್ತು ಮಾತ್ರ. ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಸುಪ್ರೀಂ ಕೋರ್ಟ್. ಮಹಾನ್ಯಾಯವಾದಿ. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಸರಿಯಾದ ಉತ್ತರ ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಸುಪ್ರೀಂ ಕೋರ್ಟ್. ಕಾನೂನಿಗೆ ಒಳಪಟ್ಟಂತೆ ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ನಿಯಮಗಳನ್ನು ರೂಪಿಸಲು ಅನುಚ್ಛೇದ 145 ನ್ಯಾಯಾಲಯಕ್ಕೆ ಅಧಿಕಾರ ನೀಡುತ್ತದೆ. ಅನುಚ್ಛೇದ 136ರ ವಿಶೇಷ ಮೇಲ್ಮನವಿ ಅನುಮತಿ ಪ್ರತಿಯೊಂದು ಪ್ರಕರಣದಲ್ಲೂ ಸಾಮಾನ್ಯ ಮೇಲ್ಮನವಿ ಹಕ್ಕೆ? ಹೌದು. ಇಲ್ಲ, ಅದು ವಿವೇಚನಾಧೀನ ಅಸಾಧಾರಣ ನ್ಯಾಯಾಧಿಕಾರ. ರಾಜ್ಯ ಸರ್ಕಾರಗಳಿಗೆ ಮಾತ್ರ. ಸಂವಿಧಾನ ತಿದ್ದುಪಡಿಗಳಿಗೆ ಮಾತ್ರ. ಇಲ್ಲ, ಅದು ವಿವೇಚನಾಧೀನ ಅಸಾಧಾರಣ ನ್ಯಾಯಾಧಿಕಾರ. ವಿಶೇಷ ಮೇಲ್ಮನವಿ ಅನುಮತಿ ಹಕ್ಕಿನ ರೂಪದ ಸಾಮಾನ್ಯ ಮೇಲ್ಮನವಿಯಲ್ಲ, ಅದು ಅಸಾಧಾರಣ ವಿವೇಚನಾಧೀನ ಅಧಿಕಾರವಾಗಿದೆ. ಅನುಚ್ಛೇದ 141ರ ಅಡಿಯಲ್ಲಿ ತೀರ್ಪಿನ ಪ್ರತಿಯೊಂದು ಅಭಿಪ್ರಾಯವೂ ಸಮಾನವಾಗಿ ಬಾಧ್ಯ ಕಾನೂನಾಗುತ್ತದೆಯೇ? ಹೌದು. ಇಲ್ಲ, ಬಾಧ್ಯ ಭಾಗವು ಘೋಷಿಸಲಾದ ಕಾನೂನು ಅಥವಾ ತೀರ್ಪಿನ ನಿರ್ಣಾಯಕ ಕಾನೂನು ತತ್ವ. ಭಿನ್ನಾಭಿಪ್ರಾಯದ ತೀರ್ಪುಗಳು ಮಾತ್ರ ಬಾಧ್ಯವಾಗುತ್ತವೆ. ವಾಸ್ತವಾಂಶಗಳು ಮಾತ್ರ ಬಾಧ್ಯವಾಗುತ್ತವೆ. ಇಲ್ಲ, ಬಾಧ್ಯ ಭಾಗವು ಘೋಷಿಸಲಾದ ಕಾನೂನು ಅಥವಾ ತೀರ್ಪಿನ ನಿರ್ಣಾಯಕ ಕಾನೂನು ತತ್ವ. ತೀರ್ಪಿಗೆ ಅಗತ್ಯವಾದ ಕಾನೂನು ತತ್ವವೇ ಬಾಧ್ಯವಾಗುತ್ತದೆ, ಪ್ರತಿಯೊಂದು ಪಾರ್ಶ್ವಿಕ ಅಭಿಪ್ರಾಯವಲ್ಲ. ಸುಪ್ರೀಂ ಕೋರ್ಟ್ ನೇಮಕಾತಿಗಾಗಿ ಒಬ್ಬ ವ್ಯಕ್ತಿಯನ್ನು ಖ್ಯಾತ ನ್ಯಾಯಶಾಸ್ತ್ರಜ್ಞರೆಂದು ಯಾರು ಪರಿಗಣಿಸಬಹುದು? ಸಂಸತ್ತು. ರಾಷ್ಟ್ರಪತಿ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮಾತ್ರ. ಭಾರತದ ವಕೀಲರ ಪರಿಷತ್ತು. ರಾಷ್ಟ್ರಪತಿ. ರಾಷ್ಟ್ರಪತಿಯ ಅಭಿಪ್ರಾಯದಲ್ಲಿ ಖ್ಯಾತ ನ್ಯಾಯಶಾಸ್ತ್ರಜ್ಞನಾಗಿರುವ ವ್ಯಕ್ತಿಯನ್ನು ಅನುಚ್ಛೇದ 124 ಒಳಗೊಂಡಿದೆ. ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ ನೇಮಕಾತಿಗೆ ಪ್ರಸ್ತುತ ಜಾರಿಯಲ್ಲಿರುವ ಶಿಫಾರಸು ವ್ಯವಸ್ಥೆ ಯಾವುದು? ಉತ್ತರದ ಆಯ್ಕೆಗಳು. ಸಂಸತ್ತಿನ ಚುನಾವಣೆ. ಕೊಲಿಜಿಯಂ ವ್ಯವಸ್ಥೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಕೇಂದ್ರ ಲೋಕಸೇವಾ ಆಯೋಗದ ಆಯ್ಕೆ. ಸರಿಯಾದ ಉತ್ತರ ಕೊಲಿಜಿಯಂ ವ್ಯವಸ್ಥೆ. ಎನ್ಜಿಎಸಿ ತಿದ್ದುಪಡಿ ಅಮಾನ್ಯಗೊಂಡ ನಂತರ ಹಿಂದಿನ ಕೊಲಿಜಿಯಂ ಆಧಾರಿತ ನೇಮಕಾತಿ ವ್ಯವಸ್ಥೆ ಮರುಜಾರಿಯಾಯಿತು. ಅನುಚ್ಛೇದ 133ರ ಪ್ರಮಾಣಪತ್ರಕ್ಕಾಗಿ ಹೈಕೋರ್ಟ್ ಪ್ರಶ್ನೆಯನ್ನು ಹೇಗೆ ಪರಿಗಣಿಸಬೇಕು? ಸ್ಥಳೀಯ ಆಸಕ್ತಿಯ ವಿಷಯ ಮಾತ್ರ. ಸಾಮಾನ್ಯ ಮಹತ್ವದ್ದಾಗಿದ್ದು ಸುಪ್ರೀಂ ಕೋರ್ಟ್ನ ತೀರ್ಮಾನ ಅಗತ್ಯವಿರುವ ಪ್ರಶ್ನೆ. ಯಾವುದೇ ಅನುಮಾನವಿಲ್ಲದೆ ಈಗಾಗಲೇ ಅಂತಿಮವಾಗಿ ತೀರ್ಮಾನಿಸಲಾದ ಪ್ರಶ್ನೆ. ಸಂಪೂರ್ಣ ಆಡಳಿತಾತ್ಮಕ ಪ್ರಶ್ನೆ. ಸಾಮಾನ್ಯ ಮಹತ್ವದ್ದಾಗಿದ್ದು ಸುಪ್ರೀಂ ಕೋರ್ಟ್ನ ತೀರ್ಮಾನ ಅಗತ್ಯವಿರುವ ಪ್ರಶ್ನೆ. ಪ್ರಶ್ನೆ ಸಾಮಾನ್ಯ ಮಹತ್ವದ್ದಾಗಿರಬೇಕು ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಮಾನ ಅಗತ್ಯವೆಂದು ಹೈಕೋರ್ಟ್ ಪರಿಗಣಿಸಬೇಕು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕೊಲಿಜಿಯಂ ವ್ಯವಸ್ಥೆಯನ್ನು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದಿಂದ ಬದಲಿಸಲು ಪ್ರಯತ್ನಿಸಿದ ತಿದ್ದುಪಡಿ ಯಾವುದು? ಆಯ್ಕೆಗಳು. 97ನೇ ತಿದ್ದುಪಡಿ, 99ನೇ ತಿದ್ದುಪಡಿ, 100ನೇ ತಿದ್ದುಪಡಿ, 101ನೇ ತಿದ್ದುಪಡಿ. ಸರಿಯಾದ ಉತ್ತರ 99ನೇ ತಿದ್ದುಪಡಿ. 99ನೇ ತಿದ್ದುಪಡಿಯು ಎನ್ಜಿಎಸಿ ನಿಬಂಧನೆಗಳನ್ನು ಸೇರಿಸಿತು. ಈಗ ಮುಂದಿನ ಪ್ರಶ್ನೆ. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ಯಾರಿಗೆ ಸಮಾನವಾದ ವಿಧಾನ ಮತ್ತು ಆಧಾರಗಳ ಮೇಲೆ ವಜಾಗೊಳಿಸಲಾಗುತ್ತದೆ? ಆಯ್ಕೆಗಳು ಇಲ್ಲಿವೆ. ತಾತ್ಕಾಲಿಕವಾಗಿ ನೇಮಿಸಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಕೇಂದ್ರ ಸಚಿವರು, ಸಂಸತ್ ಸದಸ್ಯರು. ಮತ್ತು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ.
ಅನುಚ್ಛೇದ 148 ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗೆ ಸಮಾನವಾದ ವಜಾ ರಕ್ಷಣೆ ನೀಡುತ್ತದೆ. ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು? ಲೀಲಾ ಸೇಠ್, ಎಂ. ಫಾತಿಮಾ ಬಿವಿ, ಸುಜಾತಾ ಮನೋಹರ್, ರೂಮಾ ಪಾಲ್. ಎಂ. ಫಾತಿಮಾ ಬಿವಿ. ನ್ಯಾಯಮೂರ್ತಿ ಎಂ. ಫಾತಿಮಾ ಬಿವಿ 1989ರಲ್ಲಿ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿಯಾದರು. ಅನುಚ್ಛೇದ 143(1) ರ ಅಡಿಯಲ್ಲಿ ರಾಷ್ಟ್ರಪತಿ ಯಾವ ರೀತಿಯ ಕಾನೂನು ಅಥವಾ ವಾಸ್ತವ ಪ್ರಶ್ನೆಯನ್ನು ಉಲ್ಲೇಖಿಸಬಹುದು? ಸಾರ್ವಜನಿಕ ಮಹತ್ವದ್ದಾಗಿದ್ದು ನ್ಯಾಯಾಲಯದ ಅಭಿಪ್ರಾಯ ಪಡೆಯುವುದು ಸಮಂಜಸವೆನಿಸುವ ಪ್ರಶ್ನೆ. ಖಾಸಗಿ ಕುಟುಂಬ ವಿವಾದ. ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ತೀರ್ಮಾನಿಸಲಾದ ವಿಷಯ. ತೆರಿಗೆ ಪ್ರಶ್ನೆ ಮಾತ್ರ. ಸಾರ್ವಜನಿಕ ಮಹತ್ವದ್ದಾಗಿದ್ದು ನ್ಯಾಯಾಲಯದ ಅಭಿಪ್ರಾಯ ಪಡೆಯುವುದು ಸಮಂಜಸವೆನಿಸುವ ಪ್ರಶ್ನೆ. ಪ್ರಶ್ನೆಯು ಸಾರ್ವಜನಿಕ ಮಹತ್ವದ್ದಾಗಿದ್ದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಪಡೆಯುವುದು ಸೂಕ್ತವೆನಿಸಬೇಕು. ಹೈಕೋರ್ಟ್ ನ್ಯಾಯಮೂರ್ತಿಯನ್ನು ತಾತ್ಕಾಲಿಕ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಕುಳಿತುಕೊಳ್ಳಲು ಯಾರು ವಿನಂತಿಸಬಹುದು? ರಾಷ್ಟ್ರಪತಿ ಮಾತ್ರ. ಅಗತ್ಯ ಪೂರ್ವಾನುಮತಿ ಮತ್ತು ಸಮಾಲೋಚನೆಯೊಂದಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ, ಮಹಾನ್ಯಾಯವಾದಿ, ರಾಜ್ಯಪಾಲರು. ಅಗತ್ಯ ಪೂರ್ವಾನುಮತಿ ಮತ್ತು ಸಮಾಲೋಚನೆಯೊಂದಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ. ಸಾಂವಿಧಾನಿಕ ಷರತ್ತುಗಳಿಗೆ ಒಳಪಟ್ಟಂತೆ ವಿನಂತಿಸುವ ಅಧಿಕಾರವನ್ನು ಅನುಚ್ಛೇದ 127 ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ನೀಡುತ್ತದೆ. ಹುದ್ದೆ ತೊರೆದ ನಂತರ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಕೇಂದ್ರ ಅಥವಾ ರಾಜ್ಯದ ಮತ್ತೊಂದು ಹುದ್ದೆಗೆ ಅರ್ಹರೇ? ಹೌದು, ಇಲ್ಲ. ರಾಜ್ಯಪಾಲರಾಗಿ ಮಾತ್ರ. ಸಚಿವರಾಗಿ ಮಾತ್ರ. ಇಲ್ಲ. ಹುದ್ದೆ ತೊರೆದ ನಂತರ ಕೇಂದ್ರ ಅಥವಾ ಯಾವುದೇ ರಾಜ್ಯದ ಅಧೀನದ ಮತ್ತೊಂದು ಹುದ್ದೆಯನ್ನು ವಹಿಸುವುದನ್ನು ಅನುಚ್ಛೇದ 148 ನಿಷೇಧಿಸುತ್ತದೆ. ಅನುಚ್ಛೇದ 128ರ ಅಡಿಯಲ್ಲಿ ಅರ್ಹ ನಿವೃತ್ತ ನ್ಯಾಯಮೂರ್ತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕುಳಿತುಕೊಳ್ಳಲು ಯಾರು ವಿನಂತಿಸಬಹುದು? ಪ್ರಧಾನಮಂತ್ರಿ. ಭಾರತದ ಮುಖ್ಯ ನ್ಯಾಯಮೂರ್ತಿ. ಲೋಕಸಭಾಧ್ಯಕ್ಷರು. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಭಾರತದ ಮುಖ್ಯ ನ್ಯಾಯಮೂರ್ತಿ. ರಾಷ್ಟ್ರಪತಿಯ ಪೂರ್ವಾನುಮತಿ ಮತ್ತು ನಿವೃತ್ತ ನ್ಯಾಯಮೂರ್ತಿಯ ಒಪ್ಪಿಗೆಯೊಂದಿಗೆ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಹಾಜರಾಗಲು ವಿನಂತಿಸಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೇಮಕಾತಿಯ ನಂತರ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ವೇತನ ಅಥವಾ ಸೇವಾ ಹಕ್ಕುಗಳನ್ನು ಸಾಮಾನ್ಯವಾಗಿ ಅವರ ಅನನುಕೂಲಕ್ಕೆ ಬದಲಾಯಿಸಬಹುದೇ? ಆಯ್ಕೆಗಳು: ಹೌದು, ಇಲ್ಲ. ರಾಜ್ಯದ ಕಾನೂನಿನಿಂದ ಮಾತ್ರ. ನಿವೃತ್ತಿಯ ನಂತರ ಮಾತ್ರ. ಉತ್ತರ ಇಲ್ಲ. ಅನುಚ್ಛೇದ 148 ಅವರ ವೇತನ ಮತ್ತು ನಿರ್ದಿಷ್ಟ ಸೇವಾ ಷರತ್ತುಗಳನ್ನು ರಕ್ಷಿಸುತ್ತದೆ. ಅನುಚ್ಛೇದ 143ರ ಸಲಹಾ ಅಭಿಪ್ರಾಯವು ದಾವೆದಾರ ಪಕ್ಷಗಳ ನಡುವಿನ ಸಾಮಾನ್ಯ ಬಾಧ್ಯ ತೀರ್ಪಿಗೆ ಸಮಾನವೇ? ಹೌದು, ಇಲ್ಲ. ರಾಜ್ಯಸಭೆ ಅನುಮೋದಿಸಿದರೆ ಮಾತ್ರ. ಎಲ್ಲ ನ್ಯಾಯಮೂರ್ತಿಗಳು ಒಪ್ಪಿದರೆ ಮಾತ್ರ. ಇಲ್ಲ. ಸಲಹಾ ನ್ಯಾಯಾಧಿಕಾರವು ಸಾಮಾನ್ಯ ತೀರ್ಪು ನೀಡುವ ಪ್ರಕ್ರಿಯೆಯಿಂದ ಭಿನ್ನವಾಗಿದ್ದು ಸಲಹಾತ್ಮಕ ಸ್ವರೂಪದ್ದಾಗಿದೆ. ನೇಮಕಾತಿಯ ನಂತರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ವೇತನವನ್ನು ಸಾಮಾನ್ಯವಾಗಿ ಅವರ ಅನನುಕೂಲಕ್ಕೆ ಬದಲಾಯಿಸಬಹುದೇ? ಹೌದು, ಕಾರ್ಯನಿರ್ವಾಹಕ ಆದೇಶದಿಂದ. ಇಲ್ಲ. ರಾಜ್ಯ ವಿಧಾನಮಂಡಲದಿಂದ ಮಾತ್ರ. ಮುಖ್ಯ ನ್ಯಾಯಮೂರ್ತಿಯಿಂದ ಮಾತ್ರ. ಇಲ್ಲ. ಅನುಚ್ಛೇದ 125 ನ್ಯಾಯಮೂರ್ತಿಯ ವೇತನ ಮತ್ತು ನಿರ್ದಿಷ್ಟ ಹಕ್ಕುಗಳನ್ನು ನೇಮಕಾತಿಯ ನಂತರ ಅನನುಕೂಲಕರ ಬದಲಾವಣೆಯಿಂದ ರಕ್ಷಿಸುತ್ತದೆ. ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ ಮಹತ್ವದ ಪ್ರಶ್ನೆಯಿರುವ ಪ್ರಕರಣಕ್ಕೆ ಸಾಮಾನ್ಯವಾಗಿ ಕನಿಷ್ಠ ಎಷ್ಟು ನ್ಯಾಯಮೂರ್ತಿಗಳು ಕುಳಿತುಕೊಳ್ಳಬೇಕು? 3, 5, 7, 9. 5. ಇಂತಹ ಪ್ರಕರಣಗಳು ಮತ್ತು ಅನುಚ್ಛೇದ 143ರ ಉಲ್ಲೇಖಗಳಿಗೆ ಅನುಚ್ಛೇದ 145 ಕನಿಷ್ಠ 5 ನ್ಯಾಯಮೂರ್ತಿಗಳ ಪೀಠವನ್ನು ಅಗತ್ಯಪಡಿಸುತ್ತದೆ. ಅನುಚ್ಛೇದಗಳು 132, 133 ಅಥವಾ 134ರ ಅಡಿಯಲ್ಲಿ ಅಗತ್ಯ ಪ್ರಮಾಣಪತ್ರ ನೀಡಬೇಕೇ ಎಂಬುದನ್ನು ಹೈಕೋರ್ಟ್ ನಿರ್ಧರಿಸಲು ಅವಕಾಶ ನೀಡುವ ಅನುಚ್ಛೇದ ಯಾವುದು? ಅನುಚ್ಛೇದ 134ಎ. ಅನುಚ್ಛೇದ 135. ಅನುಚ್ಛೇದ 138.
ಅನುಚ್ಛೇದ 140. ಅನುಚ್ಛೇದ 134 ಎ. ಅನುಚ್ಛೇದ 134 ಎ ಪ್ರಮಾಣಪತ್ರ ನೀಡುವ ವಿಧಾನವನ್ನು ನಿಯಂತ್ರಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸುಪ್ರೀಂ ಕೋರ್ಟ್ ದೆಹಲಿಯ ಹೊರಗೆ ಕುಳಿತುಕೊಳ್ಳಬಹುದೇ? ನಿಮ್ಮ ಆಯ್ಕೆಗಳು. ಎಂದಿಗೂ ಸಾಧ್ಯವಿಲ್ಲ. ಹೌದು, ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಮುಖ್ಯ ನ್ಯಾಯಮೂರ್ತಿ ನಿಗದಿಪಡಿಸಿದ ಸ್ಥಳದಲ್ಲಿ. ಸಂವಿಧಾನ ತಿದ್ದುಪಡಿಯ ನಂತರ ಮಾತ್ರ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಸರಿಯಾದ ಉತ್ತರ ಹೌದು, ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಮುಖ್ಯ ನ್ಯಾಯಮೂರ್ತಿ ನಿಗದಿಪಡಿಸಿದ ಸ್ಥಳದಲ್ಲಿ. ಅನುಚ್ಛೇದ 130 ರಾಷ್ಟ್ರಪತಿಯ ಅನುಮೋದನೆಯೊಂದಿಗೆ ಬೇರೆ ಸ್ಥಳ ಅಥವಾ ಸ್ಥಳಗಳಲ್ಲಿ ಕುಳಿತುಕೊಳ್ಳಲು ಅವಕಾಶ ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದಗಳು 32 ಮತ್ತು 139ರ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ಹೇಳುವ ಹೇಳಿಕೆ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅನುಚ್ಛೇದ 32 ಮೂಲಭೂತ ಹಕ್ಕುಗಳ ಜಾರಿಗೆ ನೇರ ಖಾತರಿ ನೀಡುತ್ತದೆ. ಅನುಚ್ಛೇದ 139 ಹೆಚ್ಚುವರಿ ರೇಟ್ ಅಧಿಕಾರಗಳನ್ನು ನೀಡಲು ಸಂಸತ್ತಿಗೆ ಅವಕಾಶ ನೀಡುತ್ತದೆ. 2 ನ್ಯಾಯಮೂರ್ತಿಗಳ ವೇತನಕ್ಕೆ ಸಂಬಂಧಿಸಿವೆ. ಅನುಚ್ಛೇದ 139 ಅನುಚ್ಛೇದ 32 ಅನ್ನು ರದ್ದುಪಡಿಸುತ್ತದೆ. ಅನುಚ್ಛೇದ 32 ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರಿಗೆ ಮಾತ್ರ ಅನ್ವಯಿಸುತ್ತದೆ. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 32 ಮೂಲಭೂತ ಹಕ್ಕುಗಳ ಜಾರಿಗೆ ನೇರ ಖಾತರಿ ನೀಡುತ್ತದೆ. ಅನುಚ್ಛೇದ 139 ಹೆಚ್ಚುವರಿ ರೇಟ್ ಅಧಿಕಾರಗಳನ್ನು ನೀಡಲು ಸಂಸತ್ತಿಗೆ ಅವಕಾಶ ನೀಡುತ್ತದೆ. ಈ 2 ನಿಬಂಧನೆಗಳು ಸಾಂವಿಧಾನಿಕ ಮೂಲ, ಉದ್ದೇಶ ಮತ್ತು ಅಧಿಕಾರ ನೀಡುವ ವಿಧಾನದಲ್ಲಿ ಭಿನ್ನವಾಗಿವೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದಗಳು 127 ಮತ್ತು 128ರ ಹೋಲಿಕೆಯನ್ನು ಸರಿಯಾಗಿ ಹೇಳುವ ಹೇಳಿಕೆ ಯಾವುದು? ನಿಮ್ಮ ಆಯ್ಕೆಗಳು. 2 ಚುನಾಯಿತ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿವೆ. ಅನುಚ್ಛೇದ 127 ಸೇವೆಯಲ್ಲಿರುವ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ, ಅನುಚ್ಛೇದ 128 ಅರ್ಹ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿದೆ. ಅನುಚ್ಛೇದ 127 ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿಗಳಿಗೆ, ಅನುಚ್ಛೇದ 128 ರೇಟ್ಗಳಿಗೆ ಸಂಬಂಧಿಸಿದೆ. ಎರಡಕ್ಕೂ ಸಂಸತ್ತಿನ ಜಂಟಿ ಅಧಿವೇಶನ ಅಗತ್ಯ. ಉತ್ತರ ಅನುಚ್ಛೇದ 127 ಸೇವೆಯಲ್ಲಿರುವ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ, ಅನುಚ್ಛೇದ 128 ಅರ್ಹ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಸಂಬಂಧಿಸಿದೆ. ತಾತ್ಕಾಲಿಕ ನ್ಯಾಯಾಂಗ ಅಗತ್ಯಗಳನ್ನು ಈ 2 ನಿಬಂಧನೆಗಳು ವಿಭಿನ್ನ ವರ್ಗದ ನ್ಯಾಯಮೂರ್ತಿಗಳ ಮೂಲಕ ಪೂರೈಸುತ್ತವೆ. ಪ್ರಶ್ನೆ ಸಂಖ್ಯೆ 79. ಅನುಚ್ಛೇದಗಳು 131 ಮತ್ತು 136ರ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ಹೇಳುವ ಹೇಳಿಕೆ ಯಾವುದು? ಉತ್ತರದ ಆಯ್ಕೆಗಳು. 2 ಸಲಹಾ ನ್ಯಾಯಾಧಿಕಾರಗಳು ಮಾತ್ರ. ಅನುಚ್ಛೇದ 131 ನಿರ್ದಿಷ್ಟ ಮೂಲ ಒಕ್ಕೂಟೀಯ ನ್ಯಾಯಾಧಿಕಾರ. ಅನುಚ್ಛೇದ 136 ವಿವೇಚನಾಧೀನ ವಿಶೇಷ ಮೇಲ್ಮನವಿ ನ್ಯಾಯಾಧಿಕಾರ. ಅನುಚ್ಛೇದ 131 ಮರುಪರಿಶೀಲನೆಗೆ. ಅನುಚ್ಛೇದ 136 ನ್ಯಾಯಾಲಯದ ಸಿಬ್ಬಂದಿಗೆ ಸಂಬಂಧಿಸಿದೆ. 2 ಎಲ್ಲಾ ನ್ಯಾಯಾಧಿಕರಣಗಳನ್ನು ಹೊರತುಪಡಿಸುತ್ತವೆ. ಉತ್ತರ ಅನುಚ್ಛೇದ 131 ನಿರ್ದಿಷ್ಟ ಮೂಲ ಒಕ್ಕೂಟೀಯ ನ್ಯಾಯಾಧಿಕಾರ. ಅನುಚ್ಛೇದ 136 ವಿವೇಚನಾಧೀನ ವಿಶೇಷ ಮೇಲ್ಮನವಿ ನ್ಯಾಯಾಧಿಕಾರ. ಈ ಅನುಚ್ಛೇದಗಳು ವಿಭಿನ್ನ ಹಂತಗಳಲ್ಲಿ ಮತ್ತು ವಿಭಿನ್ನ ಸ್ವರೂಪದ ವಿವಾದಗಳಿಗೆ ಅನ್ವಯಿಸುತ್ತವೆ. ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಭಿನ್ನಾಭಿಪ್ರಾಯದ ತೀರ್ಪು ನೀಡಬಹುದೇ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲ. ಹೌದು. ರಾಷ್ಟ್ರಪತಿಯ ಅನುಮತಿಯೊಂದಿಗೆ ಮಾತ್ರ. ಸಿವಿಲ್ ಪ್ರಕರಣಗಳಲ್ಲಿ ಮಾತ್ರ. ಉತ್ತರ ಹೌದು. ಒಪ್ಪದ ನ್ಯಾಯಮೂರ್ತಿ ಭಿನ್ನಾಭಿಪ್ರಾಯದ ತೀರ್ಪು ನೀಡುವ ಹಕ್ಕನ್ನು ಅನುಚ್ಛೇದ 145 ಸ್ಪಷ್ಟವಾಗಿ ಉಳಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಯಾವ ಸಂಯೋಜನೆ ಬೆಂಬಲಿಸುತ್ತದೆ? ಆಯ್ಕೆಗಳು. ಸುರಕ್ಷಿತ ಹುದ್ದೆಯ ಅವಧಿ, ರಕ್ಷಿತ ಸೇವಾ ಷರತ್ತುಗಳು ಮತ್ತು ಕಠಿಣ ವಜಾ ವಿಧಾನ. ವಾರ್ಷಿಕ ಕಾರ್ಯನಿರ್ವಾಹಕ ಮರುನೇಮಕಾತಿ ಮತ್ತು ಕಡಿತಗೊಳಿಸಬಹುದಾದ ವೇತನ. ಪಕ್ಷದ ನಾಮನಿರ್ದೇಶನ ಮತ್ತು ಮುಕ್ತ ಮತದಾನ. ಸಂಸತ್ತಿನ ತೀರ್ಪು ನಿಯಂತ್ರಣ. ಮತ್ತು ಸರಿಯಾದ ಉತ್ತರ ಸುರಕ್ಷಿತ ಹುದ್ದೆಯ ಅವಧಿ, ರಕ್ಷಿತ ಸೇವಾ ಷರತ್ತುಗಳು ಮತ್ತು ಕಠಿಣ ವಜಾ ವಿಧಾನ. ಹುದ್ದೆಯ ಭದ್ರತೆ, ರಕ್ಷಿತ ಸೇವಾ ಷರತ್ತುಗಳು ಮತ್ತು ಕಠಿಣ ವಜಾ ಪ್ರಕ್ರಿಯೆ ಪ್ರಮುಖ ಸ್ವಾತಂತ್ರ್ಯ ರಕ್ಷಣೆಗಳಾಗಿವೆ.
ವಿಭಿನ್ನ ನ್ಯಾಯಾಲಯಗಳಲ್ಲಿನ ಪ್ರಕರಣಗಳಲ್ಲಿ ಯಾವ ಅಂಶ ಇದ್ದಾಗ ಅನುಚ್ಛೇದ 139 ವರ್ಗಾವಣೆಗೆ ಅವಕಾಶ ನೀಡುತ್ತದೆ? ಒಂದೇ ಪಕ್ಷಗಳು ಮಾತ್ರ ಇದ್ದಾಗ, ಒಂದೇ ಅಥವಾ ಬಹುಮಟ್ಟಿಗೆ ಒಂದೇ ರೀತಿಯ ಮಹತ್ವದ ಕಾನೂನು ಪ್ರಶ್ನೆಗಳಿದ್ದಾಗ, ಅಪರಾಧ ಸಾಕ್ಷ್ಯದ ವಿವಾದಗಳು ಮಾತ್ರ ಇದ್ದಾಗ, ಹಣಕಾಸು ಅನುದಾನಗಳು ಮಾತ್ರ ಇದ್ದಾಗ, ಒಂದೇ ಅಥವಾ ಬಹುಮಟ್ಟಿಗೆ ಒಂದೇ ರೀತಿಯ ಮಹತ್ವದ ಕಾನೂನು ಪ್ರಶ್ನೆಗಳಿದ್ದಾಗ, ಸಾಮಾನ್ಯ ಮಹತ್ವದ ಕಾನೂನು ಪ್ರಶ್ನೆಗೆ ಅಧಿಕೃತ ತೀರ್ಮಾನ ದೊರೆಯಲು ವರ್ಗಾವಣೆಯ ಅಧಿಕಾರ ನೆರವಾಗುತ್ತದೆ. ಒಂದು ರಾಜ್ಯಕ್ಕೆ ಸಂಬಂಧಿಸಿದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿಯನ್ನು ಯಾರಿಗೆ ಸಲ್ಲಿಸಲಾಗುತ್ತದೆ? ಅಂತಿಮ ಅನುಮೋದನೆಗಾಗಿ ಮುಖ್ಯಮಂತ್ರಿಗೆ, ರಾಜ್ಯಪಾಲರಿಗೆ. ಅವರು ಅದನ್ನು ರಾಜ್ಯ ವಿಧಾನಮಂಡಲದ ಮುಂದೆ ಇಡುವಂತೆ ಮಾಡುತ್ತಾರೆ. ಸಂಸತ್ತಿನ ಮುಂದೆ ಇಡಲು ರಾಷ್ಟ್ರಪತಿಗೆ, ರಾಜ್ಯ ಹೈಕೋರ್ಟ್ಗೆ, ರಾಜ್ಯಪಾಲರಿಗೆ. ಅವರು ಅದನ್ನು ರಾಜ್ಯ ವಿಧಾನಮಂಡಲದ ಮುಂದೆ ಇಡುವಂತೆ ಮಾಡುತ್ತಾರೆ. ಅನುಚ್ಛೇದ 151(2) ರಾಜ್ಯದ ವರದಿಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸಿ ರಾಜ್ಯ ವಿಧಾನಮಂಡಲದ ಮುಂದೆ ಇಡುವುದನ್ನು ಕಡ್ಡಾಯಗೊಳಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೇಂದ್ರ ನ್ಯಾಯಾಂಗ ಅಧ್ಯಾಯದ ವ್ಯಾಖ್ಯಾನಕ್ಕಾಗಿ ನಿರ್ದಿಷ್ಟ ಪದಗಳನ್ನು ವಿವರಿಸುವ ಅನುಚ್ಛೇದ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅನುಚ್ಛೇದ 145, ಅನುಚ್ಛೇದ 146, ಅನುಚ್ಛೇದ 147, ಅನುಚ್ಛೇದ 148. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 147. ಅನುಚ್ಛೇದ 147 ಈ ಅಧ್ಯಾಯದಲ್ಲಿ ಬಳಸಿರುವ ಪದಗಳಿಗೆ ವ್ಯಾಖ್ಯಾನ ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಕೇಂದ್ರದ ಲೆಕ್ಕಗಳಿಗೆ ಸಂಬಂಧಿಸಿದ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ವರದಿಯನ್ನು ಯಾರಿಗೆ ಸಲ್ಲಿಸಲಾಗುತ್ತದೆ? ಆಯ್ಕೆಗಳು ಇಲ್ಲಿವೆ. ಪ್ರಧಾನಮಂತ್ರಿಗೆ. ಅವರು ಅದನ್ನು ಸುಪ್ರೀಂ ಕೋರ್ಟ್ಗೆ ಕಳುಹಿಸುತ್ತಾರೆ. ರಾಷ್ಟ್ರಪತಿಗೆ. ಅವರು ಅದನ್ನು ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಇಡುವಂತೆ ಮಾಡುತ್ತಾರೆ. ಲೋಕಸಭಾಧ್ಯಕ್ಷರಿಗೆ ಮಾತ್ರ. ಹಣಕಾಸು ಆಯೋಗಕ್ಕೆ. ಸರಿಯಾದ ಉತ್ತರ ರಾಷ್ಟ್ರಪತಿಗೆ. ಅವರು ಅದನ್ನು ಸಂಸತ್ತಿನ ಪ್ರತಿಯೊಂದು ಸದನದ ಮುಂದೆ ಇಡುವಂತೆ ಮಾಡುತ್ತಾರೆ. ಅನುಚ್ಛೇದ 151(1) ಕೇಂದ್ರದ ಲೆಕ್ಕಪರಿಶೋಧನಾ ವರದಿಗಳನ್ನು ರಾಷ್ಟ್ರಪತಿ ಮತ್ತು ಸಂಸತ್ತಿನ ಎರಡೂ ಸದನಗಳೊಂದಿಗೆ ಸಂಪರ್ಕಿಸುತ್ತದೆ. ತಾತ್ಕಾಲಿಕ ನ್ಯಾಯಮೂರ್ತಿಯಾಗಿ ಕುಳಿತುಕೊಳ್ಳುವಾಗ ಹೈಕೋರ್ಟ್ ನ್ಯಾಯಮೂರ್ತಿಗೆ ಯಾವ ಸ್ಥಾನಮಾನ ಇರುತ್ತದೆ? ಸಲಹಾ ಸ್ಥಾನಮಾನ ಮಾತ್ರ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ನ್ಯಾಯಾಧಿಕಾರ, ಅಧಿಕಾರಗಳು ಮತ್ತು ವಿಶೇಷಾಧಿಕಾರಗಳು. ತೀರ್ಪಿನಲ್ಲಿ ಮತ ಚಲಾಯಿಸುವ ಅಧಿಕಾರವಿಲ್ಲ. ಆಡಳಿತಾತ್ಮಕ ಕಾರ್ಯಗಳು ಮಾತ್ರ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ನ್ಯಾಯಾಧಿಕಾರ, ಅಧಿಕಾರಗಳು ಮತ್ತು ವಿಶೇಷಾಧಿಕಾರಗಳು. ಹಾಜರಿರುವ ಅವಧಿಯಲ್ಲಿ ತಾತ್ಕಾಲಿಕ ನ್ಯಾಯಮೂರ್ತಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ಅಧಿಕಾರ, ನ್ಯಾಯಾಧಿಕಾರ ಮತ್ತು ವಿಶೇಷಾಧಿಕಾರಗಳನ್ನು ಅನುಚ್ಛೇದ 127 ನೀಡುತ್ತದೆ. ಅನುಚ್ಛೇದ 139 ಅಡಿಯಲ್ಲಿ ಅರ್ಹ ಪ್ರಕರಣಗಳನ್ನು ತನ್ನ ಬಳಿಗೆ ವರ್ಗಾಯಿಸಲು ಯಾರು ಕ್ರಮ ಕೈಗೊಳ್ಳಬಹುದು? ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಸಂಸತ್ತು, ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ. ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಂತಹ ಪ್ರಕರಣಗಳನ್ನು ಹಿಂತೆಗೆದುಕೊಂಡು ಸಾಮಾನ್ಯ ಕಾನೂನು ಪ್ರಶ್ನೆಗಳನ್ನು ತೀರ್ಮಾನಿಸಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 150 ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಲೆಕ್ಕಗಳ ನಮೂನೆಯನ್ನು ಯಾರು ನಿಗದಿಪಡಿಸುತ್ತಾರೆ? ಆಯ್ಕೆಗಳು. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಸ್ವತಃ. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಸಲಹೆಯ ಮೇರೆಗೆ ರಾಷ್ಟ್ರಪತಿ. ಸಂಸತ್ತು ವಾರ್ಷಿಕ ನಿರ್ಣಯದ ಮೂಲಕ. ಹಣಕಾಸು ಆಯೋಗ. ಉತ್ತರ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಸಲಹೆಯ ಮೇರೆಗೆ ರಾಷ್ಟ್ರಪತಿ. ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರ ಸಲಹೆಯ ಮೇರೆಗೆ ರಾಷ್ಟ್ರಪತಿ ಲೆಕ್ಕಗಳ ನಮೂನೆಯನ್ನು ನಿಗದಿಪಡಿಸುತ್ತಾರೆ. ಅನುಚ್ಛೇದ 145 ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಯಾರ ಒಪ್ಪಿಗೆ ಅಗತ್ಯ? ನ್ಯಾಯಾಲಯಕ್ಕೆ ನೇಮಕಗೊಂಡ ಪ್ರತಿಯೊಬ್ಬ ನ್ಯಾಯಮೂರ್ತಿಯದು. ವಿಚಾರಣೆಯಲ್ಲಿ ಹಾಜರಿದ್ದ ನ್ಯಾಯಮೂರ್ತಿಗಳ ಬಹುಮತದದು. ರಾಷ್ಟ್ರಪತಿಯದು. ಸಂಸತ್ತಿನ ಎರಡೂ ಸದನಗಳದು. ವಿಚಾರಣೆಯಲ್ಲಿ ಹಾಜರಿದ್ದ ನ್ಯಾಯಮೂರ್ತಿಗಳ ಬಹುಮತದದು. ಅನುಚ್ಛೇದ 145(5) ವಿಚಾರಣೆಯಲ್ಲಿ ಹಾಜರಿದ್ದ ನ್ಯಾಯಮೂರ್ತಿಗಳ ಬಹುಮತದ ಒಪ್ಪಿಗೆಯನ್ನು ಅಗತ್ಯಪಡಿಸುತ್ತದೆ. ಸಾಮಾನ್ಯ ರಾಜಕೀಯ ವಜಾದಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ನೇರವಾಗಿ ರಕ್ಷಿಸುವ ಲಕ್ಷಣ ಯಾವುದು?
1 ವರ್ಷದ ನೇಮಕಾತಿ ಅವಧಿ. ವಿಶೇಷ ಸಂಸದೀಯ ವಜಾ ವಿಧಾನ. ಕಾನೂನು ಸಚಿವಾಲಯದ ನಿಯಂತ್ರಣ. ಲೋಕಸಭೆಯ ವಾರ್ಷಿಕ ದೃಢೀಕರಣ. ವಿಶೇಷ ಸಂಸದೀಯ ವಜಾ ವಿಧಾನ. ವಜಾಗೆ ಸಾಂವಿಧಾನಿಕವಾಗಿ ನಿಗದಿಪಡಿಸಿದ ಆಧಾರಗಳು ಮತ್ತು 2 ಸದನಗಳ ವಿಶೇಷ ಬಹುಮತ ಅಗತ್ಯ. ಮುಂದಿನ ಪ್ರಶ್ನೆ. ಅನುಚ್ಛೇದ 138(2) ರ ಅಡಿಯಲ್ಲಿ ಹೆಚ್ಚುವರಿ ನ್ಯಾಯಾಧಿಕಾರವನ್ನು ಯಾವ ವಿಶೇಷ ಒಪ್ಪಂದದ ಮೂಲಕ ನೀಡಬಹುದು? ನಿಮ್ಮ ಆಯ್ಕೆಗಳು: ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಪ್ಪಂದ, ನಂತರ ಸಂಸತ್ತಿನ ಕಾನೂನು. ಇಬ್ಬರು ಖಾಸಗಿ ವ್ಯಕ್ತಿಗಳ ನಡುವಿನ ಒಪ್ಪಂದ. ಸುಪ್ರೀಂ ಕೋರ್ಟ್ ಮತ್ತು ಸಂಸತ್ತಿನ ನಡುವಿನ ಒಪ್ಪಂದ. ರಾಷ್ಟ್ರಪತಿ ಮತ್ತು ನಿಯಂತ್ರಕ ಹಾಗೂ ಮಹಾಲೆಕ್ಕ ಪರಿಶೋಧಕರ ನಡುವಿನ ಒಪ್ಪಂದ. ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಪ್ಪಂದ, ನಂತರ ಸಂಸತ್ತಿನ ಕಾನೂನು. ಸಂವಿಧಾನವು ಅಂತಹ ಒಪ್ಪಂದ ಮತ್ತು ಅದಕ್ಕೆ ಪರಿಣಾಮ ನೀಡುವ ಸಂಸತ್ತಿನ ಕಾನೂನನ್ನು ಪರಿಗಣಿಸುತ್ತದೆ. ಸುಪ್ರೀಂ ಕೋರ್ಟ್ನ ಆಡಳಿತಾತ್ಮಕ ವೆಚ್ಚಗಳು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಹೇಗೆ ಬೆಂಬಲಿಸುತ್ತವೆ? ಅವುಗಳನ್ನು ಪ್ರತಿ ವರ್ಷ ಅನುದಾನ ಬೇಡಿಕೆಗಳಾಗಿ ಮತದಾನ ಮಾಡಲಾಗುತ್ತದೆ. ಅವುಗಳನ್ನು ಭಾರತದ ಸಂಚಿತ ನಿಧಿಯ ಮೇಲೆ ವಿಧಿಸಲಾಗುತ್ತದೆ. ಅವುಗಳನ್ನು ರಾಜ್ಯ ಸರ್ಕಾರಗಳು ಪಾವತಿಸುತ್ತವೆ. ಅವು ನ್ಯಾಯಾಲಯದ ಶುಲ್ಕಗಳ ಮೇಲೆ ಮಾತ್ರ ಅವಲಂಬಿತವಾಗಿವೆ. ಅವುಗಳನ್ನು ಭಾರತದ ಸಂಚಿತ ನಿಧಿಯ ಮೇಲೆ ವಿಧಿಸಲಾಗುತ್ತದೆ. ಅನುಚ್ಛೇದ 146 ನ್ಯಾಯಾಲಯದ ಆಡಳಿತಾತ್ಮಕ ವೆಚ್ಚಗಳನ್ನು ಸಂಚಿತ ನಿಧಿಯ ಮೇಲೆ ವಿಧಿಸುವುದರಿಂದ ಸಾಮಾನ್ಯ ಮತದಾನ ನಿಯಂತ್ರಣ ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ. ಕೇಂದ್ರ ಪಟ್ಟಿಯ ವಿಷಯಗಳಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧಿಕಾರವನ್ನು ವಿಸ್ತರಿಸಲು ಸಂಸತ್ತಿಗೆ ಅವಕಾಶ ನೀಡುವ ಅನುಚ್ಛೇದ ಯಾವುದು? ಉತ್ತರದ ಆಯ್ಕೆಗಳು: ಅನುಚ್ಛೇದ 138, ಅನುಚ್ಛೇದ 139, ಅನುಚ್ಛೇದ 140, ಅನುಚ್ಛೇದ 141. ಸರಿಯಾದ ಉತ್ತರ ಅನುಚ್ಛೇದ 138. ಹೇಳಲಾದ ಕ್ಷೇತ್ರಗಳಲ್ಲಿ ಸಂಸತ್ತಿನ ಕಾನೂನಿನ ಮೂಲಕ ನ್ಯಾಯಾಧಿಕಾರ ವಿಸ್ತರಣೆಗೆ ಅನುಚ್ಛೇದ 138 ಅವಕಾಶ ನೀಡುತ್ತದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯ ವಜಾಗೆ ಅಗತ್ಯವಾದ ಸಂಸದೀಯ ಬಹುಮತಗಳ ಸರಿಯಾದ ಸಂಯೋಜನೆ ಯಾವುದು? ಸರಳ ಬಹುಮತ ಮತ್ತು ರಾಜ್ಯಗಳ ಅನುಮೋದನೆ. ಪ್ರತಿಯೊಂದು ಸದನದಲ್ಲೂ ಒಟ್ಟು ಸದಸ್ಯರ ಬಹುಮತ ಹಾಗೂ ಹಾಜರಿದ್ದು ಮತ ಚಲಾಯಿಸಿದವರ 3ರಲ್ಲಿ 2 ಭಾಗ. ಜಂಟಿ ಅಧಿವೇಶನದಲ್ಲಿ ಒಟ್ಟು ಸದಸ್ಯರ 3ರಲ್ಲಿ 2 ಭಾಗ. 2 ಸದನಗಳ ಸರ್ವಾನುಮತ. ಪ್ರತಿಯೊಂದು ಸದನದಲ್ಲೂ ಒಟ್ಟು ಸದಸ್ಯರ ಬಹುಮತ ಹಾಗೂ ಹಾಜರಿದ್ದು ಮತ ಚಲಾಯಿಸಿದವರ 3ರಲ್ಲಿ 2 ಭಾಗ. 2 ಸಾಂವಿಧಾನಿಕ ಬಹುಮತದ ಷರತ್ತುಗಳನ್ನು ಪ್ರತಿಯೊಂದು ಸದನವೂ ಪ್ರತ್ಯೇಕವಾಗಿ ಪೂರೈಸಬೇಕು. ಈಗ ಮುಂದಿನ ಪ್ರಶ್ನೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧಿಕಾರ ಪರಿಣಾಮಕಾರಿಯಾಗಿ ಚಲಿಸಲು ಅಗತ್ಯ ಪೂರಕ ಅಧಿಕಾರಗಳನ್ನು ನೀಡಲು ಸಂಸತ್ತಿಗೆ ಅವಕಾಶ ನೀಡುವ ಅನುಚ್ಛೇದ ಯಾವುದು? ಆಯ್ಕೆಗಳು ಇಲ್ಲಿವೆ. ಅನುಚ್ಛೇದ 139, ಅನುಚ್ಛೇದ 140, ಅನುಚ್ಛೇದ 141, ಅನುಚ್ಛೇದ 144. ಸರಿಯಾದ ಉತ್ತರ ಅನುಚ್ಛೇದ 140. ಅನುಚ್ಛೇದ 140 ಸಂವಿಧಾನಕ್ಕೆ ಹೊಂದುವ ಪೂರಕ ಅಧಿಕಾರಗಳಿಗೆ ಸಂಬಂಧಿಸಿದೆ. ಪ್ರಶ್ನೆ ಸಂಖ್ಯೆ 96. ನ್ಯಾಯಾಂಗ ನೇಮಕಾತಿಗೆ ಸಂಬಂಧಿಸಿದ ಮುದ್ರಿತ ಸಂವಿಧಾನ ಪಠ್ಯ ಮತ್ತು ಪ್ರಸ್ತುತ ಜಾರಿಯಲ್ಲಿರುವ ಕಾನೂನು ಸ್ಥಿತಿಯ ವ್ಯತ್ಯಾಸವನ್ನು ಸರಿಯಾಗಿ ವಿವರಿಸುವ ಹೇಳಿಕೆ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮುದ್ರಿತ ಅನುಚ್ಛೇದಗಳು 124(a) 124(c) ಮಾತ್ರ ಪ್ರಸ್ತುತ ನೇಮಕಾತಿಯನ್ನು ನಿರ್ಧರಿಸುತ್ತವೆ. ಎನ್ಜೆಸಿ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಸ್ತುತ ಕಾನೂನು ಸ್ಥಿತಿಯಲ್ಲಿ ಪರಿಗಣಿಸಬೇಕು. ನ್ಯಾಯಾಲಯದ ತೀರ್ಪುಗಳು ಸಂವಿಧಾನ ತಿದ್ದುಪಡಿಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಈಗ ರಾಷ್ಟ್ರಪತಿ ಯಾವುದೇ ಶಿಫಾರಸು ಪ್ರಕ್ರಿಯೆಯಿಲ್ಲದೆ ನ್ಯಾಯಮೂರ್ತಿಗಳನ್ನು ನೇಮಿಸುತ್ತಾರೆ. ಉತ್ತರ. ಎನ್ಜೆಸಿ ತಿದ್ದುಪಡಿಯನ್ನು ಅಮಾನ್ಯಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಸ್ತುತ ಕಾನೂನು ಸ್ಥಿತಿಯಲ್ಲಿ ಪರಿಗಣಿಸಬೇಕು. ಮುದ್ರಿತ ಪಠ್ಯವನ್ನು ಎನ್ಜೆಸಿ ನಿಬಂಧನೆಗಳನ್ನು ಅಮಾನ್ಯಗೊಳಿಸಿ ಕೊಲಿಜಿಯಂ ವ್ಯವಸ್ಥೆಯನ್ನು ಮರುಸ್ಥಾಪಿಸಿದ ಬಾಧ್ಯ ತೀರ್ಪಿನೊಂದಿಗೆ ಓದಬೇಕು. ಅನುಚ್ಛೇದ 132 ರ ಅಡಿಯಲ್ಲಿ ಹೈಕೋರ್ಟ್ ನೀಡುವ ಪ್ರಮಾಣಪತ್ರವು ಯಾವ ಪ್ರಕ್ರಿಯೆಯಲ್ಲಿ ಉದ್ಭವಿಸುವ ಮಹತ್ವದ ಸಾಂವಿಧಾನಿಕ ಪ್ರಶ್ನೆಗೆ ಸಂಬಂಧಿಸಬಹುದು? ಸಿವಿಲ್ ಪ್ರಕರಣಗಳಲ್ಲಿ ಮಾತ್ರ. ಅಪರಾಧ ಪ್ರಕರಣಗಳಲ್ಲಿ ಮಾತ್ರ. ಸಿವಿಲ್, ಅಪರಾಧ ಅಥವಾ ಇತರ ಪ್ರಕ್ರಿಯೆಗಳಲ್ಲಿ. ಸಲಹಾ ಉಲ್ಲೇಖಗಳಲ್ಲಿ ಮಾತ್ರ.
ಸಿವಿಲ್, ಅಪರಾಧ ಅಥವಾ ಇತರ ಪ್ರಕ್ರಿಯೆಗಳಲ್ಲಿ. ಅನುಚ್ಛೇದ 132 ಅರ್ಹ ತೀರ್ಪು, ಡಿಕ್ರಿ ಅಥವಾ ಅಂತಿಮ ಆದೇಶವಿರುವ ಸಿವಿಲ್, ಅಪರಾಧ ಅಥವಾ ಇತರ ಪ್ರಕ್ರಿಯೆಗಳಿಗೆ ವ್ಯಾಪಕವಾಗಿ ಅನ್ವಯಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ ಸಂವಿಧಾನ ತಿದ್ದುಪಡಿ ಅಮಾನ್ಯವಾದಾಗ ಯಾವ ನೇಮಕಾತಿ ವ್ಯವಸ್ಥೆ ಮರುಜಾರಿಯಾಯಿತು? ಆಯ್ಕೆಗಳು: ನ್ಯಾಯಮೂರ್ತಿಗಳ ನೇರ ಚುನಾವಣೆ, ತಿದ್ದುಪಡಿಗೂ ಮುಂಚಿನ ಕೊಲಿಜಿಯಂ ವ್ಯವಸ್ಥೆ, ಸಂಸದೀಯ ಸಮಿತಿಯ ನೇಮಕಾತಿ, ರಾಜ್ಯ ಸರ್ಕಾರಗಳ ನೇಮಕಾತಿ. ಉತ್ತರ: ತಿದ್ದುಪಡಿಗೂ ಮುಂಚಿನ ಕೊಲಿಜಿಯಂ ವ್ಯವಸ್ಥೆ. ಎನ್ಜಿಇಸಿ ತಿದ್ದುಪಡಿ ಅಮಾನ್ಯಗೊಂಡಾಗ ಅದರ ಮೊದಲು ಜಾರಿಯಲ್ಲಿದ್ದ ಕೊಲಿಜಿಯಂ ವ್ಯವಸ್ಥೆ ಮರುಜಾರಿಯಾಯಿತು. ಸಂಪೂರ್ಣ ನ್ಯಾಯಕ್ಕಾಗಿ ಅನುಚ್ಛೇದ 142 ಅಸ್ತಿತ್ವದಲ್ಲಿರುವ ಕಾನೂನಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಬಹುದು, ಆದರೆ ಅದನ್ನು ಸಾಮಾನ್ಯವಾಗಿ ಯಾವ ಅಧಿಕಾರವೆಂದು ಅರ್ಥೈಸಲಾಗುವುದಿಲ್ಲ. ಬಾಕಿಯಿರುವ ಪ್ರಕರಣದಲ್ಲಿ ಪರಿಣಾಮಕಾರಿ ಆದೇಶ ನೀಡುವ ಅಧಿಕಾರ. ಸಾಂವಿಧಾನಿಕ ಸಮರ್ಥನೆಯಿಲ್ಲದೆ ಮೂಲಭೂತ ಶಾಸನಾತ್ಮಕ ನಿಷೇಧಗಳನ್ನು ನಿರ್ಲಕ್ಷಿಸುವ ಅಧಿಕಾರ. ತನ್ನ ಡಿಕ್ರಿಗಳನ್ನು ದೇಶವ್ಯಾಪಿ ಜಾರಿಗೊಳಿಸುವ ಅಧಿಕಾರ. ಕಾರ್ಯವಿಧಾನದ ಕೊರತೆಗಳನ್ನು ಪರಿಹರಿಸುವ ಅಧಿಕಾರ. ಸಾಂವಿಧಾನಿಕ ಸಮರ್ಥನೆಯಿಲ್ಲದೆ ಮೂಲಭೂತ ಶಾಸನಾತ್ಮಕ ನಿಷೇಧಗಳನ್ನು ನಿರ್ಲಕ್ಷಿಸುವ ಅಧಿಕಾರ. ಸಂಪೂರ್ಣ ನ್ಯಾಯದ ಅಧಿಕಾರ ವ್ಯಾಪಕವಾದರೂ ಅದು ಮೂಲಭೂತ ಕಾನೂನನ್ನು ಬದಲಿಸುವ ಅನಿಯಂತ್ರಿತ ಅಧಿಕಾರವಲ್ಲ. ಅಧಿಕೃತ ಮುದ್ರಿತ ಸಂವಿಧಾನದಲ್ಲಿ ಅನುಚ್ಛೇದಗಳು 124 ರಿಂದ 124 ಕಾಣಿಸಬಹುದಾದರೂ ಅವುಗಳ ಪ್ರಸ್ತುತ ಜಾರಿಯ ಸ್ಥಿತಿ ಏನು? ಅವು ಕಾರ್ಯನಿರ್ವಹಿಸುತ್ತಿರುವ ಎನ್ಜಿಇಸಿಯನ್ನು ರಚಿಸುತ್ತವೆ. ಸುಪ್ರೀಂ ಕೋರ್ಟ್ ಅಮಾನ್ಯಗೊಳಿಸಿದ ನಂತರ ಅವು ಜಾರಿಯಲ್ಲಿಲ್ಲ. ಅವು ಹೈಕೋರ್ಟ್ ವರ್ಗಾವಣೆಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಅವುಗಳನ್ನು ಸಾಮಾನ್ಯ ಕಾನೂನಾಗಿ ಪರಿವರ್ತಿಸಲಾಗಿದೆ. ಸುಪ್ರೀಂ ಕೋರ್ಟ್ ಅಮಾನ್ಯಗೊಳಿಸಿದ ನಂತರ ಅವು ಜಾರಿಯಲ್ಲಿಲ್ಲ. ಕೆಲವು ಮುದ್ರಿತ ಸಂವಿಧಾನ ಪಠ್ಯಗಳಲ್ಲಿ ವಿವರಣಾತ್ಮಕ ಅಡಿಟಿಪ್ಪಣಿಗಳೊಂದಿಗೆ ಈ ನಿಬಂಧನೆಗಳು ಕಾಣಿಸಬಹುದು, ಆದರೆ ಎನ್ಜಿಇಸಿ ತಿದ್ದುಪಡಿ ನ್ಯಾಯಾಂಗದಿಂದ ಅಮಾನ್ಯಗೊಂಡಿದೆ. ಎಲ್ಲ 100 ಪ್ರಶ್ನೆಗಳು ಪೂರ್ಣಗೊಂಡಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ನಾಲೆಡ್ಜ್ ಬ್ಯಾಂಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.